हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। नाथ तुम्ही सर्वस्व आमार, नाथ तुम्ही सर्वस्व आमार, नाथ तुम्ही सर्वस्व आमार। प्राणाधार सारासार, प्राणाधार सारासार। नहीं तो बिने के हो त्रिभुवने, नहीं तो बिने के हो त्रिभुवने। बोली बार अपनार, बोली बार अपनार। नाथ तुम्ही सर्वस्व आमार, नाथ तुम्ही सर्वस्व आमार। तुम्ही सुख शांती सहाय संबल, तुम्ही सुख शांती सहाय संबल। संपद ऐश्वर्य ज्ञान बुद्धि बल। तुम्ही वासगृह आरामेर स्थल, तुम्ही वासगृह आरामेर स्थल। आत्मीय बंधु परिवार, नाथ तुम्ही सर्वस्व आमार, नाथ तुम्ही सर्वस्व आमार। तुम्ही इह काल तुम्ही परित्राण, तुम्ही इह काल तुम्ही परित्राण। तुम्ही परकाल तुम्ही स्वर्गधाम। तुम्ही शास्त्रविधी गुरुकल्पतरु, तुम्ही शास्त्रविधी गुरुकल्पतरु। अनंत सुखेराधार, नाथ तुम्ही सर्वस्व आमार, नाथ तुम्ही सर्वस्व आमार। तुम्ही हे उपाय, तुम्ही हे उद्देश्य, तुम्ही हे उपाय, तुम्ही हे उद्देश्य। तुम्ही सृष्टा पाता, तुम्ही हे उपाश। दंडदात पित स्नेहमयी माता, दंडदात पित स्नेहमयी माता। माता 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 दंडदात पित स्नेहमयी माता, दंडदात पित स्नेहमयी माता। भवार्णवी कर्णधार, नाथ तुम्ही सर्वस्व आमार, नाथ तुम्ही सर्वस्व आमार।
ಶ್ರೀರಾಮಕೃಷ್ಣರು ರಾಮಲಾಲ ಹಾಡಿದಂಥ ಈ ಹಾಡನ್ನು ಕೇಳಿ ಭಕ್ತರಿಗೆ ಹೇಳ್ತಾ ಇದ್ದಾರೆ, ಆಹಾ ಎಷ್ಟು ಸುಂದರವಾದ ಹಾಡು. ನಾಥ ತುಮಿ ಸರ್ವಸ್ವ ಅಮಾರ್, ಹೇ ಪ್ರಭು ನೀ ನನ್ನ ಸರ್ವಸ್ವ, ನನ್ನ ಜೀವದ ಜೀವ, ನನ್ನೊಳಗಿನೊಳಗು, ನಿನ್ನ ಹೊರತೆನಗಾರು ನನ್ನವರು ಇಲ್ಲವೋ ಮೂಲೋಕದೊಳಗು. ಆಹಾ ಎಷ್ಟು ಸುಂದರವಾದ ಹಾಡು ಅಂತ ಹೇಳಿ ತಮ್ಮ ಪ್ರಾಣ ವಲ್ಲಭನಾದ ಶ್ರೀಕೃಷ್ಣನ ವಿರಹದಿಂದ ಗೋಪಿಯರ ಹೃದಯ ಯಾವ ರೀತಿ ಪರಿತಪಿಸ್ತಾ ಇತ್ತು ಅನ್ನೋದನ್ನು ವರ್ಣಿಸುವಂತಹ ಒಂದು ಹಾಡನ್ನು ರಾಮಲಾಲ ಹಾಡ್ತಾನೆ. ತಡೆಯಿದಿರಿ ತಡೆಯಿದಿರಿ ರಥಚಕ್ರಗಳನ್ನು, ಚಕ್ರದಿಂದ ಈ ರಥವು ಮುನ್ನಡೆಯುವುದೇನು, ಯಾವ ಚಕ್ರಿಯ ಇಚ್ಛೆಗೆ ಈ ಲೋಕಚಕ್ರ ನಡೆಯುವುದೋ ಅವನಿಚ್ಛೆ ನಡೆಸುವುದು ಇದನು ಅಂತನ್ನುವ ಹಾಡು. ಇದರ ಸಂದರ್ಭ ಏನು ಅಂತ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಒಮ್ಮೆ ಮಥುರೆಗೆ ಹೊರಟು ಹೋಗೋದಕ್ಕೆ ಶ್ರೀಕೃಷ್ಣ ಅಕ್ರೂರನೊಡನೆ ರಥ ಹತ್ತಿದಾಗ ಗೋಪಿಯರು ರಥದ ಚಕ್ರಗಳನ್ನು ಬಿಗಿದಪ್ಪಿ ಅದನ್ನು ಚಲಿಸುವುದಕ್ಕೆ ಬಿಟ್ಟುಕೊಡಲಿಲ್ಲ. ಆಗ ಆ ಒಂದು ಸಂದರ್ಭದಲ್ಲಿ ಹೇಳುವಂತಹ ಮಾತು, ತಡೆಯಿದಿರಿ ತಡೆಯಿದಿರಿ ರಥ ಚಕ್ರಗಳನ್ನು, ಚಕ್ರದಿಂದ ಈ ರಥವು ಮುನ್ನಡೆಯುವುದೇನೋ, ಯಾವ ಚಕ್ರಿಯ ಇಚ್ಛೆಗೆ ಈ ಲೋಕಚಕ್ರ ನಡೆಯುವುದೋ ಅವನ ಇಚ್ಛೆ ನಡೆಸುವುದು ಇದನು. ಚಕ್ರವನ್ನು ಧರಿಸಿದವನು ಚಕ್ರಿ ಶ್ರೀಕೃಷ್ಣ. ಅವನ ಇಚ್ಛೆಗನುಸಾರವಾಗಿ ಲೋಕವೇ ತಿರುಗ್ತಾ ಇದೆ. ಹಾಗಿರುವಾಗ ಈ ಚಕ್ರದ ದಸೆಯಿಂದ ಈ ರಥ ಮುಂದೆ ಹೋಗಬೇಕಾಗಿದೆಯೋ ಅವನ ಇಚ್ಛಾ ಮಾತ್ರದಿಂದ ಹೋಗ್ಬಿಡ್ತದೆ. ಈ ಹಾಡನ್ನು ಕೇಳ್ತಾ ಕೇಳ್ತಾ ಪರಮಹಂಸರು ಗಾಢ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಕೈ ಜೋಡಿಸಿಕೊಂಡು ಕುಳಿತುಕೊಂಡಿದ್ದಾರೆ. ಅವರ ಭಾವಚಿತ್ರದಲ್ಲಿ ಕಾಣಬರುವ ಹಾಗೆ ಅವರ ಕಡೆಗಣ್ಣುಗಳಿಂದ ಪ್ರೇಮಾಶ್ರು ಸುರಿಯುತ್ತಿದೆ. ಬಹಳ ಹೊತ್ತಾದ ಮೇಲೆ ಪ್ರಕೃತಿಸ್ಥರಾಗುತ್ತಿದ್ದಾರೆ. ಆಗ ಅವರು ಏನನ್ನೋ ಮಟಗುಟ್ಟುತ್ತಿದ್ದಾರೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಪದ ಭಕ್ತರ ಕಿವಿಗೆ ಬೀಳುತ್ತಿದೆ. ಅವರು ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ, ನೀನೇ ನಾನು, ನಾನೇ ನೀನು, ನೀನು ತಿನ್ನು, ನೀನು ನಾನು ತಿನ್ನುತ್ತೇನೆ. ಇದೆಲ್ಲ ಏನು ತಮಾಷೆಯೋ ನಿನ್ನದು. ಇದಿಷ್ಟು ಶ್ರೀರಾಮಕೃಷ್ಣ ಸ್ವಾಗತ ತಮ್ಮಷ್ಟಕ್ಕೆ ತಾವು ಮಾತನಾಡಿಕೊಂಡದ್ದು. ನೀನೇ ನಾನು, ನಾನು ನಾನೇ ನೀನು, ನೀನು ತಿನ್ನು, ನೀನು ನಾನು ತಿನ್ನುತ್ತೇನೆ, ನೀನು ತಿನ್ನುತ್ತೇನೆ, ನಾನು ತಿನ್ನುತ್ತಿ. ಎರಡು ಒಂದಾಗಿಬಿಡ್ತದೆ. ಬಹಳ ಅದ್ಭುತವಾದಂತಹ ಒಂದು ವಾಕ್ಯ ಇದು. ನಾನೇ ನೀನು, ನೀನೇ ನಾನು ಆಗುವಂತಹ ಒಂದು ದಿವ್ಯವಾದಂತಹ ಸ್ಥಿತಿ. ಯದ್ಭಾವಂ ತದ್ಭವತಿ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ ಅಂತನ್ನುವ ವೇದವಾಕ್ಯ. ಅದಕ್ಕಿಂತ ಮೊದಲು ನಾವು ಈ ವಾಕ್ಯವನ್ನು ಸುಮ್ಮನೆ ಉಚ್ಚರಿಸಬಹುದು. ಅನುಭವಕ್ಕೆ ಬಂದಾಗ ಅದರ ಕಥೆಯೇ ಬೇರೆ. ಇಂತಹ ಒಂದು ಅನುಭವ ದೇಶಕಾಲಾತೀತವಾಗಿ ಯಾರಿಗೂ ಬೇಕಾದರೂ ಆಗಬಹುದು. ಸ್ಪಿನೋಜಾ ಅಂತನೋ ಒಬ್ಬ ತತ್ವಶಾಸ್ತ್ರಜ್ಞ ಉದ್ಗರಿಸಿದಂತೆ
ಪಾರ್ಡನ್ ಮೀ ಓ ಲಾರ್ಡ್, ಬಿಟ್ವೀನ್ ಯು ಅಂಡ್ ಮೀ ಇಟ್ ಸೀಮ್ಸ್ ಯು ಡು ನಾಟ್ ಎಕ್ಸಿಸ್ಟ್. ಪಾರ್ಡನ್ ಮೀ ಓ ಲಾರ್ಡ್, ಬಿಟ್ವೀನ್ ಯು ಅಂಡ್ ಮೀ ಇಟ್ ಸೀಮ್ಸ್ ಯು ಡು ನಾಟ್ ಎಕ್ಸಿಸ್ಟ್. ಹೇ ಭಗವಂತ, ಕ್ಷಮಿಸು, ನನ್ನ ನಿನ್ನ ನಡುವೆ ನೀನು ಇಲ್ಲ. ನಮ್ಮಿಬ್ಬರಲ್ಲಿ ನೀನು ಇಲ್ಲ ಅಂತ ಕಾಣ್ತದೆ ಅಂತನ್ನುವ ಒಂದು ಅನುಭವ. ನೀನಿಲ್ಲದಿದ್ರೆ ಯಾರು ಉಳಿತು? ನಾನೊಬ್ಬನೇ ಉಳಿದೆ. ಇದು ಜ್ಞಾನಾವಸ್ಥೆ ಬಂದಾಗ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನೀನೇ ನಾನು, ನಾನೇ ನೀನು. ಇದು ಜ್ಞಾನಾವಸ್ಥೆಯಲ್ಲಿ ಉಂಟಾಗತಕ್ಕಂಥ ಅನುಭವ. ಭಕ್ತ ಒಮ್ಮೆಲೆ ಹೀಗೆ ಹೇಳಾರ, ಅವನೇನು ಹೇಳ್ಯಾನು? ಬಿಟ್ವೀನ್ ಯು ಅಂಡ್ ಮೀ ಐ ಡು ನಾಟ್ ಎಕ್ಸಿಸ್ಟ್. ಹೇ ಭಗವಂತ, ನಾನಿಲ್ಲ, ನೀನೊಬ್ಬನೇ ಇರೋದು, ಎಲ್ಲವೂ ನೀನೇ. ಇಂಥ ಒಂದು ಅನುಭವ, ಭಾವಕ್ಕೆ ಅನುಗುಣವಾದಂಥ ಅನುಭವ ಆಗದೇ ಇರೋದಿಲ್ಲ. ಅನುಭವ ಅಂತಂದ್ರೆ ಸಾಧನೆಯಿಂದ ಬರುವಂತಹದ್ದು. ಹಲವಾರು ವರ್ಷಗಳ ಸಾಧನೆಯಿಂದ ಪರಿಪಾಕಗೊಂಡಂತಹ ಹೃದಯದಲ್ಲಿ ಒಡಮೂಡಿ ಬರುವಂತಹ ಅನುಭವ. ಚೊಕ್ಕಟವಾದಂತಹ ಜೀವನವನ್ನು ನಡೆಸಿ ಸರ್ವರೂ ಮೆಚ್ಚುವಂತಹ, ದೇವರೂ ಮೆಚ್ಚುವಂತಹ, ಸರ್ವರೂ ಮೆಚ್ಚುವಂತಹ ನಡವಳಿಕೆಯನ್ನು ಪಡೆದ ಮೇಲೆ ಬಂದಂತಹ ಜ್ಞಾನ, ಅದನ್ನು ಎಲ್ಲರೂ ಒಪ್ಪಿಕೊಳ್ಬಹುದಾಗತ್ತೆ. ಈ ಮಾತನ್ನು ನಾವು ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಬೇಕಾಗತ್ತೆ. ಪುಸ್ತಕದಲ್ಲಿ ಓದಿದಂತಹ ಅನುಭವವನ್ನು ಯಾರು ಬೇಕಾದರೂ ನಾಟಕೀಯವಾಗಿ ತನ್ನದು ಎಂಬಂತೆ ಹೇಳಬಹುದು. ಕೇಳುವವರಿಗೇನು ಗೊತ್ತಾಗುತ್ತೆ? ಇದ್ರೂ ಇರಬಹುದು ಅಂತನ್ಲೇಬೇಕಾಗುತ್ತೆ. ಆ ಬಗೆಯ ಹೆಚ್ಚು ಕಡಿಮೆಗಳಿಗೆ ಅವಕಾಶ ಕೊಡದೇನೇ ಇರಬೇಕಾದ್ರೆ, ಬಹಳ ವರ್ಷಗಳ ಸ್ಥಿರ ಮನಸ್ಸಿನ, ಸ್ಥಿರವಾದ ಚರಿತೆಯ, ಸ್ಥಿರವಾದ ನಡವಳಿಕೆಯ ಆಧಾರದ ಮೇಲೆ ಮೂಡಿ ಬಂದರೆ ಅದನ್ನ ನಾವು ಹೇಳಬೇಕಾಗೇ ಇಲ್ಲ. ಇಂಥದ್ದೊಂದು ಅನುಭವ ನನಗಾಯ್ತು ಅಂತ. ಬಾಕಿ ಉಳಿದವರು ನೋಡ್ಕೊಳ್ತಾರೆ ಅದನ್ನ. ಮಾಸ್ಟರ್ ಮಾಷಿಯ ಮುಂದುವರಿಸ್ತಾ ಹೇಳ್ತಾನೆ, ಹಾಗೆ ಮಟಗುಟ್ಟುವುದನ್ನು ಮುಂದುವರಿಸ್ತಾ ಪರಮಹಂಸರು ಹೇಳುತ್ತಿದ್ದಾರೆ, ಕಾಮಾಲೆ ರೋಗದವನ ಹಾಗೆ ಎಲ್ಲ ಕಾಣಬರುತ್ತಿದೆ. ಯಾವ ದಿಕ್ಕಿಗೆ ನೋಡಿದರೂ ನೀನೇ ನನ್ನ ಕಣ್ಣಿಗೆ, ಹೇ ಕೃಷ್ಣ, ಹೇ ದೀನಬಂಧು, ಗೋವಿಂದ, ಪ್ರಾಣವಲ್ಲಭ, ಗೋವಿಂದ. ಭಕ್ತ ಸ್ಥಿತಿ, ಭಕ್ತಿಯ ಸ್ಥಿತಿ, ಭಕ್ತನ ಸ್ಥಿತಿಗೆ ಬಂದು ಹೇಳ್ತಾ ಇದ್ದಾರೆ, ಕಾಮಾಲೆ ರೋಗದವನ ಹಾಗೆ ಎಲ್ಲ ಕಾಣಬರ್ತಾ ಇದೆ. ಕಾಮಾಲೆ ರೋಗದವನಿಗೆ ಎಲ್ಲೆಲ್ಲೂ ಹಳದಿ ಬಣ್ಣ ಕಂಡು ಬರ್ತದೆ ಅಂತ ಪ್ರತೀತಿ. ಹಾಗೆ ಇವರಿಗೆ ಭಗವದ್ಭಾವ ಅಂತ ಹೇಳ್ತಕ್ಕಂತಹದ್ದು ಒಳಗಡೆ ತುಂಬಿಕೊಂಡಿರುವುದರಿಂದ ಎಲ್ಲೆಲ್ಲೂ ಅದೇ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ದಿಕ್ಕಿಗೆ ನೋಡಿದ್ರೂ ನೀನೇ ನನ್ನ ಕಣ್ಣಿಗೆ, ಹೇ ಕೃಷ್ಣ, ಹೇ ದೀನಬಂಧು, ಹೇ ಗೋವಿಂದ, ಪ್ರಾಣವಲ್ಲಭ, ಗೋವಿಂದ. ಈಗ ಪರಮಹಂಸರು ಪ್ರಾಣವಲ್ಲಭ, ಗೋವಿಂದ ಎಂದು ಹೇಳಿದೊಡನೆಯೇ ಮತ್ತೆ ಸಮಾಧಿಸ್ಥರಾಗಿ ಬಿಟ್ಟರು ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಇದಂತಹ ಒಂದು ಅನುಭವವನ್ನು ಮಾಡಿಕೊಡ್ತಾ ಇದೆ ಅವರಿಗೆ. ಆ ನಾಮ ಮಾತ್ರದಿಂದಲೇ ಅವರಿಗೆ ಎಂಥ ಒಂದು ಅನುಭವ ಆಗ್ತಾ ಇದೆ. ಅವರ ಮನಸ್ಸು ಆ ನಾಮದ ಮಹಿಮೆಯನ್ನ ಎಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದೆ ಅಂತನ್ನೋದು ಇದರಿಂದ ಗೊತ್ತಾಗುತ್ತೆ. ನಾಮೋಚ್ಚಾರವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ, ನಾಮ ಜಪವನ್ನು ಮಾಡ್ತಾ ಮಾಡ್ತಾ ಮನಸ್ಸು, ಬುದ್ಧಿ, ಹೃದಯ ಎಷ್ಟರ ಮಟ್ಟಿಗೆ ಪರಿಪಾಕಗೊಳ್ಳುತ್ತದೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹರಿನಾಮ ಶ್ರವಣ ಮಾತ್ರದಿಂದಲೇ ಯಾರಿಗೆ ರೋಮಾಂಚನವಾಗ್ತದೋ, ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಇಳಿತದೋ, ಅವರಿಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಇನ್ನು ಹೆಚ್ಚು ಹೊತ್ತಿಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ.
ಭಗವನ್ನಾಮ ಶ್ರವಣ ಮಾಡಿದ ಕ್ಷಣ ಮೈಯಲ್ಲಿ ರೋಮಾಂಚನವಾಗಬೇಕು. ಶ್ರೀರಾಮಕೃಷ್ಣರ ಈ ಮಾತನ್ನ ಅರಿಯದ ಒಬ್ಬ ಆಕೆ ರಾಮನಾಮವನ್ನು ವಿಶೇಷವಾಗಿ ರಾಮಕೋಟಿ ಬರೀತಿದ್ದಂಥ ಆಕೆ, ಲಕ್ಷಗಟ್ಟಲೆ ಬರೀತಿದ್ದಂಥ ಆಕೆ ಒಮ್ಮೆ ಹೀಗೆ ಬಂದು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತನ್ನ ಅನುಭವಗಳನ್ನೆಲ್ಲ ಅವಳು ಹೇಳ್ಕೊಳ್ತಾ ಇದ್ಲು. ಈ ತರಹ ನಾನು ಮಾಡ್ತಾ ಇದ್ದೇನೆ, ಈ ಥರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರೆ ಅವಳ ಪರಮ ಸಾತ್ವಿಕವಾದಂತಹ ಒಂದು ವ್ಯಕ್ತಿತ್ವವನ್ನು ಕಂಡು ಅವಳ ಅನುಭವವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಅಂತ ಮನಸ್ಸಾಗಿ ನಾನು ಕೇಳಿದೆ, ಇಷ್ಟೊಂದು ಮಾಡಿದ್ರಲ್ಲ ನಿಮಗೀಗ ಏನು ಅನುಭವ ಆಗ್ತಾ ಇದೆ ಅಂತ. ಆಗ ಆಕೆ ಹೇಳಿದರು, ರಾಮನ ಹೆಸರು ಕೇಳಿದಾಕ್ಷಣ ಸ್ವಾಮೀಜಿ ರೋಮ ನೆಟ್ಟಗಾಗ್ತದೆ, ಕಣ್ಣಲ್ಲಿ ನೀರು ಬರ್ತದೆ ಅಂತ ಹೇಳಿದರು. ಅವರು ವಚನವೇದ ಓದಿಲ್ಲ, ಅವರು ಈ ಸಂಪ್ರದಾಯಕ್ಕೆ ಹೊಸಬರು. ಆದರೆ ಈ ಅನುಭವವನ್ನು ಅವರು ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ವಚನವೇದದಲ್ಲಿ ಆ ಮಾತು ಇದೆ. ಈ ರೀತಿಯಲ್ಲಿ ಶಾಸ್ತ್ರಕ್ಕೂ ಅನುಭವಕ್ಕೂ ಒಂದು ಬಗೆಯ ಸಾಂಗತ್ಯ ಉಂಟಾದಾಗ ಅದನ್ನು ಒಪ್ಪಬಹುದಾಗತ್ತೆ. ಶ್ರೀರಾಮಕೃಷ್ಣರಿಗೆ ಈಗ ಅವರು ಉಚ್ಚರಿಸಿದಂತಹ ಭಗವನ್ ನಾಮದ ಪರಿಣಾಮವಾಗಿ ಸಮಾಧಿ ದೊರಕಿಬಿಟ್ಟಿದೆ. ಕೊಠಡಿ, ಶ್ರೀರಾಮಕೃಷ್ಣರ ಕೊಠಡಿ ಅಂತ ಹೇಳ್ತಕ್ಕಂಥದ್ದು, ಕೋಣೆ ಅಂತ ಹೇಳ್ತಕ್ಕಂಥದ್ದು ನಿಶ್ಶಬ್ದವಾಗಿದೆ. ಭಕ್ತರೆಲ್ಲ ಅವ್ರನ್ನೇ ನೋಡ್ತಾ ಇದ್ದಾರೆ. ಭಕ್ತರೆಲ್ಲರೂ ಮಹಾಭಾವಮಯ ಪರಮಹಂಸರನ್ನು ತಮ್ಮ ಅತೃಪ್ತ ನಯನಗಳಿಂದ ಮತ್ತೆ ಮತ್ತೆ ದಿಟ್ಟಿಸಿ ನೋಡುತ್ತಿದ್ದಾರೆ. ಮಾಸ್ಟರ್ ಮಾಷಿಯ ಬರೀತಾ ಇದ್ದಾನೆ ಆ ಭಕ್ತರ ಅತೃಪ್ತ ನಯನದ ಬಗ್ಗೆ. ಅತೃಪ್ತ ನಯನ ಅಂದ್ರೇನರ್ಥ? ಎಷ್ಟು ನೋಡಿದರೂ ತೃಪ್ತಿ ಆಗದು ಆ ನಯನಗಳಿಗೆ. ನೋಡಿದ್ವು, ಧನ್ಯರಾದವು, ತೃಪ್ತಿ ಆಯಿತು ಅಂತ ಹೇಳಿಕೊಳ್ಳುವಂತಿಲ್ಲ. ಆ ಬಗೆಯ ಅತೃಪ್ತ ನಯನದಿಂದ ಏಕಾಗ್ರಚಿತ್ತದಿಂದ ಅವ್ರನ್ನೇ ನೋಡ್ತಾ ಇದ್ದಾರಂತೆ. ಮಾಸ್ಟರ್ ಮಾಷಿಯ ಮುಂದುವರಿಸ್ತಾ ಹೇಳ್ತಾನೆ, ಅದರ ಸೇನ ತನ್ನ ಕೆಲವು ಮಂದಿ ಸ್ನೇಹಿತರೊಡನೆ ಕೊಠಡಿಯನ್ನು ಪ್ರವೇಶಿಸಿದ. ಆತ ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್, ವಯಸ್ಸು ಸುಮಾರು 30. ಇದು ಆತನ ಎರಡನೆಯ ಭೇಟಿ. ಅದರ ಸೇನ ಅವನ ಸ್ನೇಹಿತ ಶಾರದಾಚರಣ ಅವನು ಬಂದಿದ್ದಾನೆ. ಸ್ಕೂಲುಗಳ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆತ. ಈಗ ವಿಶ್ರಾಂತಿ ವೇತನ ಪಡೀತಾ ಇದ್ದಾನೆ. ಆತ ಈಗ ವಿಶೇಷವಾಗಿ ಧ್ಯಾನ ಭಜನೆಗಳಲ್ಲೇ ತನ್ನ ಕಾಲವನ್ನು ಕಳೀತಾ ಇದ್ದಾನೆ. ಸ್ವಲ್ಪ ಕಾಲದ ಹಿಂದೆ ಆತ ತನ್ನ ಹಿರಿಯ ಮಗನನ್ನ ಕಳೆದುಕೊಂಡು ಬಿಟ್ಟದ್ರಿಂದ ಪುತ್ರ ಶೋಕ ತಾಳಲಾರದೆ ಬಹಳವಾಗಿ ಕಂಗೆಟ್ಟು ಹೋಗಿದ್ದಾನೆ. ಆತನಿಗೆ ಮನಃಶಾಂತಿ ದೊರಕಿಸಿಕೊಡೋದಕ್ಕೋಸ್ಕರ ಅದರ ಸೇನ ಆತನನ್ನ ಪರಮಹಂಸರ ಹತ್ತಿರಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಪರಮಹಂಸರು ಪ್ರಕೃತಿಸ್ಥರಾಗಿ ನೋಡ್ತಾರೆ. ಪ್ರಕೃತಿಸ್ಥರಾಗಿ ಅಂತ ಹೇಳಿದ್ರೆ ಸಹಜ ಸ್ಥಿತಿಗೆ ಬಂದು, ಮೈ ಮೇಲೆ ಪ್ರಜ್ಞೆ ಬಂದು ಅಂತ ಅರ್ಥ. ಸಮಾಧಿ ಸ್ಥಿತಿಯಿಂದ ಕೆಳಗೆ ಬಂದು ನೋಡ್ತಾರೆ. ತಮ್ಮ ಕೊಠಡಿಯ ತುಂಬ ಜನ ತುಂಬಿಕೊಂಡು ತಮ್ಮನ್ನೇ ಏಕದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಆಗ ಅವರು ತಮಗೆ ತಾವೇ ಏನನ್ನೋ ಹೇಳ್ಕೊಳ್ತಾ ಇದ್ದಾರೆ. ಬಳಿಕ ಭಕ್ತರನ್ನ ಸಂಬೋಧಿಸಿ ಹೇಳ್ತಾ ಇದ್ದಾರೆ, ಪ್ರಾಪಂಚಿಕರ ಭಗವತ್ ಸಂಬಂಧವಾದ ವಿವೇಚನೆ ಎಲ್ಲೋ ಅಪರೂಪಕ್ಕೆ ಒಮ್ಮೊಮ್ಮೆ ಅವರಲ್ಲಿ ವ್ಯಕ್ತವಾಗುತ್ತದೆ. ಅದನ್ನು ದೀಪದ ಶಿಖೆಗೆ ಹೋಲಿಸಬಹುದು. ಇಲ್ಲ, ಗೋಡೆಯ ಬಿರುಕಿನಿಂದ ಬರುವ ಸೂರ್ಯನ ಒಂದೇ ಒಂದು ಕಿರಣಕ್ಕೆ ಹೋಲಿಸಬಹುದು.
ಪ್ರಾಪಂಚಿಕರು ಭಗವನ್ ನಾಮವನ್ನೇನೋ ಜಪಿಸ್ತಾರೆ, ಆದರೆ ಅನುರಾಗವನ್ನು ಮಾತ್ರ ಕೇಳಲೇಬೇಡಿ. ಇದು ಮಕ್ಕಳು ತಮ್ಮ ಜಗಳದಲ್ಲಿ ದೇವರಾಣೆಗೂ ಅಂತ ಹೇಳಿದ ಹಾಗೆ. ಅವು ಆ ರೀತಿ ಆಣೆ ಇಡುವುದನ್ನು ಕಲಿತುಕೊಂಡದ್ದು ತಮ್ಮ ಚಿಕ್ಕಮ್ಮ ದೊಡ್ಡಮ್ಮರಂದಿರ ಜಗಳ ಕೇಳಿ. ಪ್ರಾಪಂಚಿಕರಲ್ಲಿ ಒಂದು ಹಿಡಿತ ಎಂಬುದೇ ಇಲ್ಲ. ಇದು ನಾನು ಹೇಳೋ ಮಾತಲ್ಲ ಅಂತ ನಾನು ಇಂಥ ಸಂದರ್ಭ ಬಂದಾಗಲೆಲ್ಲ ಹೇಳ್ಕೊಳ್ಳೋದು. ಯಾತಕ್ಕೆ ಅಂತಂದ್ರೆ ಉಪನ್ಯಾಸದ ಹೊತ್ತಿಗೆ ನೀವು ಹೀಗೆ ಹೇಳಿದ್ರಲ್ಲ ಅಂತ ನನ್ನ ಯಾರ ಹರಟೆ ತಗೊಂಡ್ಬಿಟ್ಟಾರ. ಆಮೇಲೆ ಪ್ರಾಪಂಚಿಕರಲ್ಲಿ ಒಂದು ಹಿಡಿತ ಎಂಬುದೇ ಇಲ್ಲ. ಆದ್ರೆ ಆಗಲಿ ಹೋದ್ರೆ ಹೋಗಲಿ ಎಂಬ ಮನೋಭಾವ. ನೀರಿಗಾಗಿ ಬಾವಿ ತೋಡ್ತಾರೆ. ಹಾಗೆ ತೋಡುತ್ತಿರುವಾಗ ಬಂಡೆ ಏನಾದರೂ ಸಿಕ್ಕಿತು ಅಂದರೆ ಆ ಸ್ಥಳವನ್ನ ಹಾಗೆಯೇ ಬಿಟ್ಟು ಬೇರೆ ಕಡೆ ತೋಡ್ತಾರೆ. ಅಲ್ಲಿ ಮರಳೇ ದೊರೆಯುವುದಕ್ಕೆ ಶುರುವಾಯಿತು ಅಂತಂದ್ರೆ ಆ ಸ್ಥಳವನ್ನು ಬಿಟ್ಬಿಡ್ತಾರೆ. ಮೊದಲು ಎಲ್ಲಿ ತೋಡೋದಕ್ಕೆ ಆರಂಭಿಸಿದ್ರೋ ಅಲ್ಲೇ ಪಟ್ಟಾಗಿ ಆ ಕೆಲಸವನ್ನ ಮುಂದುವರಿಸದೆ ಹೋದ್ರೆ ಅವರಿಗೆ ನೀರು ದೊರೆಯುವ ಬಗೆ ಹೇಗೆ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ ಸಂದರ್ಭೋಚಿತವಾಗಿ. ಒಂದೇ ಕಡೆ ಬಾವಿ ತೋಡುವಂತಹ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ. ಈ ಮಾತಿನ ಅರ್ಥ ಏನು? ನೀರಿಗಾಗಿ ಬಾವಿ ತೋಡ್ತಾರೆ ಅಂತ ಶುರು ಮಾಡಿದ್ರು ಶ್ರೀರಾಮಕೃಷ್ಣರು. ಒಂದ್ ಕಡೆ ತೋಡ್ತಾರೆ, ಒಂದು 10 ಅಡಿ ಅಗದ ಕೂಡಲೇ ಬಂಡೆ ಸಿಗುತ್ತೆ. ಬಂಡೆ ಸಿಗುತ್ತಲ್ಲ ಅಂತ ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಗೆಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಮರಳು ಸಿಗೋದಕ್ಕೆ ಶುರುವಾಯಿತು. ಮರಳು ಸಿಕ್ತು ಅಂತಂದ್ರೆ ಬಾವಿ ಕಟ್ಟೋದಕ್ಕಾಗೋದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಮಣ್ಣು ಆಗಾಗ ಕುಸಿದು ಮುಚ್ಚಿ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಇನ್ನೊಂದು ಕಡೆ ಹೋಗಿ ಅಗಿತಾರಂತೆ. ಒಂದ್ ಕಡೆ 10 ಅಡಿ, ಇನ್ನೊಂದು ಕಡೆ 20 ಅಡಿ, ಮತ್ತೊಂದು ಕಡೆ 30 ಅಡಿ, ಇನ್ನೊಂದು ಕಡೆ 40 ಅಡಿ. ಹೀಗಾಗದು ಕೊನೆಗೂ ಎಲ್ಲೂ ನೀರು ಬರದೇನೆ ಅವರು ಬಾಯಾರಿ ಸಾಯುವಂತಹ ಪರಿಸ್ಥಿತಿ. ಅದರ ಬದಲಿಗೆ ಆ ಬಂಡೆ ಸಿಕ್ಕಿದಂತಹ ಜಾಗದಲ್ಲೇನೆ ಆ ಬಂಡೆಯನ್ನು ಕೊರೆದು ಇನ್ನೂ ಆಳಕ್ಕೆ ಹೋಗಿದ್ರೆ ಬಹುಶಃ ಒಂದು 20 ಅಡಿಗೆಲ್ಲ ನೀರು ಬಂದಿದ್ರು ಬರಬಹುದಾಗಿತ್ತು. ಶ್ರೀರಾಮಕೃಷ್ಣರ ಅಭಿಪ್ರಾಯ ಏನಿದ್ರಲ್ಲಿ, ಸಾಧನೆ ಅಂತಂತ ಮಾಡಬೇಕಾದ್ರೆ ಜ್ಞಾನಯೋಗವನ್ನು ಅವಲಂಬಿಸುವುದೋ, ಭಕ್ತಿಯೋಗವನ್ನು ಅವಲಂಬಿಸುವುದೋ, ಅಥವಾ ರಾಮನನ್ನು ಭಜಿಸಲೋ, ಕೃಷ್ಣನನ್ನು ಭಜಿಸಲೋ, ಕಾಳಿಯನ್ನು ಭಜಿಸಲೋ, ಲಕ್ಷ್ಮಿಯನ್ನು ಭಜಿಸಲೋ, ಗಣಪತಿಯನ್ನು ಭಜಿಸಲೋ, ಕುಮಾರಸ್ವಾಮಿಯನ್ನು ಭಜಿಸಲೋ, ಶಿವನನ್ನು ಭಜಿಸಲೋ, ವಿಷ್ಣುವಿನ ಭಜಿಸಲೋ ಅಂತನ್ನುವ ಡೋಲಾಯಮಾನದ ಮನಸ್ಸಿನಿಂದ ಕೆಲವು ತಿಂಗಳು ಒಬ್ಬ ದೇವರನ್ನ ಭಜಿಸಿ ಅವನೇನು ಮರುತ್ತರವನ್ನು ಕೊಡದೇ ಇದ್ದುದನ್ನು ಕಂಡು ಇವನಿಲ್ಲ ಅಂತ ತೀರ್ಮಾನ ಮಾಡಿ ಇನ್ನೊಬ್ಬ ದೇವರನ್ನ ಕರೆಯೋದಕ್ಕೆ ಹೊರಟು ಅವನನ್ನು ಕೂಡ ಒಂದು 10 ತಿಂಗಳು ಕರೆದು ಎಷ್ಟು ಹತ್ತರೂ ಅವನು ಬರದೆ ಅವನನ್ನು ಕೂಡ ಬದಿಗೊತ್ತಿ ಮತ್ತೊಬ್ಬನನ್ನು ಹಿಡಿದು ಇಷ್ಟೊತ್ತಿಗಾಗಲೇನೆ ಆ ಶಿವನು, ಈ ರಾಮನು, ಆ ಕೃಷ್ಣನು, ಈ ಕಾಳಿಯು ಅಷ್ಟಷ್ಟು ದೂರ ಬಂದಿದ್ರು ಇವನು ಕರೆದ ಹಾಗೆ. ಇನ್ನೇನು ಅವರಿಗೆ ದರ್ಶನ ಕೊಡಬೇಕು ಅನ್ನೋ ಹೊತ್ತಿಗೆ ಇವನಿಗೆ ಸಹನೆ ತಪ್ಪಿ ಹೋಗಿಬಿಟ್ಟಿದೆ. ಅದಕ್ಕೆ ಇನ್ನೊಬ್ಬರನ್ನ ಹಿಡಿದಕ್ಕೆ ಹೋದ. ಅವರು ಕೂಡ ಅಷ್ಟು ದೂರ ಬಂದಿದ್ರು. ಆಗ್ಲೂ ಕೂಡ ಇವನಿಗೆ ಸಹನೆ ತಪ್ಪಿ ಹೋಗಿದೆ, ಎಷ್ಟು ಕರೆದರೂ ಬರಲಿಲ್ವಲ್ಲ ಅಂತ. ಅವರು ಬಂದವರು ವಾಪಸ್ ಹೋದ್ರು, ಅಥವಾ ಇವನೇ ಅವ್ರನ್ನ ಬಿಟ್ಟ. ಒಂದು ಸ್ವಲ್ಪ ಹೊತ್ತು ಕಾದಿದ್ರೆ
ಎಣ್ಣೆ ಬರುವಾಗ ಕಣ್ಣು ಮುಚ್ಕೊಂಡ್ರು ಅಂತ ಒಂದು ಗಾದೆ ಇದೆ. ಅಥವಾ ಎಣ್ಣೆ ಬರುವಾಗ ಗಾಣ ಮುರಿಯಿತು ಅಂತ ಇನ್ನೊಂದು ಗಾದೆ ಕೂಡ ಇದೆ. ಆದ್ರಿಂದ ತಾಳ್ಮೆಯಿಂದ ಒಂದೇ ಕಡೆಯಲ್ಲಿ ಅಗತೆ ಮಾಡಿ ನೀರನ್ನು ಹೇಗೆ ಪಡೀಬೇಕೋ ಹಾಗೇನೇನೆ ಒಂದೇ ಬಗೆಯ ಸಾಧನೆಯಿಂದ ಏಕನಿಷ್ಠೆಯಿಂದ ಮುಂದುವರಿಯಿತು ಅಂತ ಹೇಳಿದ್ರೆ ನಮ್ಮ ಸಂಸ್ಕಾರ, ಜನ್ಮಾಂತರಗಳ ಸಂಸ್ಕಾರಗಳಿಗೆ ಅನುಸಾರವಾಗಿ ಒಂದು 4 ದಿನ ತಡವಾದರೂ ಕೂಡ ಸಿಗುವುದಂತೂ ಖಂಡಿತ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಪ್ರಾಪಂಚಿಕರಲ್ಲಿ ಒಂದು ಹಿಡಿತ ಅನ್ನೋದೇ ಇಲ್ಲ. ಆದರೆ ಆಗಲಿ ಹೋದ್ರೆ ಹೋಗಲಿ ಅಂತನ್ನುವ ಒಂದು ಮನೋಭಾವದಿಂದ ಸಾಧನೆಗೆ ಇಳಿತಾರೆ. ಪಟ್ಟಾಗಿ ಹಿಡಿದು ಸಾಧನೆ ಮಾಡಬೇಕು ಅಂತನ್ನುವ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಬಾವಿ ತೋಡುವ ಉದಾಹರಣೆಯನ್ನು ಕೊಟ್ಟು ಹೇಳಿದರು, ಒಂದೇ ಕಡೆ ಅಗಿಬೇಕು ಅಂತ. ಬಳಿಕ ಇನ್ನೊಂದು ಅಭಿಪ್ರಾಯವನ್ನು ಕೂಡ ನಮ್ಮ ಮುಂದೆ ಇಡ್ತಾರೆ. ಮನುಷ್ಯ ತಾನು ಬಿತ್ತಿದ್ದನ್ನ ತಾನೇ ಕೊಯ್ಯಬೇಕಾಗುತ್ತದೆ. ಅದಕ್ಕಾಗಿ ಈ ಹಾಡು ಹೇಳ್ತದೆ, ನಾನಾರ ದೂಷಿಸಲಿ ನಾನೇ ತೋಡಿದ ಕೂಪದಾಳದಲ್ಲಿ ನಾನಾಗಿ ಮುಳುಗುತ್ತಿಹೇನು, ನಾನಾರ ದೂಷಿಸಲಿ. ತಪ್ಪು ಮಾಡೋದು ನಾವು, ದೋಷವನ್ನು ಹಾಕೋದು ಇನ್ನೊಬ್ಬರ ತಲೆ ಮೇಲೆ. ನನ್ನ ಅವನತಿಗೆ, ನನ್ನ ಅಧೋಗತಿಗೆ ಅವನು ಕಾರಣ, ಅವಳು ಕಾರಣ ಅಂತನ್ನುವ ಒಂದು ಮಾತು ನಮ್ಮಲ್ಲಿ ಬಹಳ ಪ್ರಸಿದ್ಧವಾದದ್ದು. ಅವನೊಬ್ಬ ಸಿಗದೆ ಹೋಗಿದ್ರೆ, ನನ್ನ ದಾರಿಗೆ ಅಡ್ಡ ಬರದೆ ಹೋಗಿದ್ರೆ ನಾನೆಂಥ ಸಿದ್ಧಿಯನ್ನು ಮಾಡ್ಕೊಳ್ತಾ ಇದ್ದೆ ಗೊತ್ತಾ? ಇವಳೊಬ್ಬಳು ಕಣ್ಣಿಗೆ ಬೀಳದೆ ಹೋಗಿದ್ರೆ ನಾನು ಎಷ್ಟು ಮುಂದುವರಿತಾ ಇದ್ದೆ ಗೊತ್ತಾ? ಅಂತೂ ಅವನಲ್ಲಿ ದೋಷ ಇಲ್ಲ, ದೋಷ ಇರುವುದೆಲ್ಲ ಇನ್ನೊಬ್ಬರಲ್ಲಿ. ಅದಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಹಾಡನ್ನು ಉಪಯೋಗಿಸ್ಕೊಂಡು, ನಾನಾರ ದೂಷಿಸಲಿ ನಾನೇ ತೋಡಿದ ಕೂಪದ ಆಳದಲ್ಲಿ ನಾನಾಗಿ ಮುಳುಗುತ್ತಿಹೇನು. ಹೇಗೆ ಬಾವಿ ತೋಡಿದ್ದು? ಅರಿವರ್ಗಗಳ ಹಿಡಿದು ನಿನ್ನ ಸುಕ್ಷೇತ್ರದಲ್ಲಿ ನಾನೇ ಈ ಬಾವಿಯನ್ನು ತೋಡಿರುವೆನು. ಅರಿವರ್ಗಗಳ ಹಿಡಿದು. ಆರೆ ಗುದ್ಲಿ ಮಮಟಿ ಪಿಕಾಸು ಬೇಕಲ್ಲ, ಅದ್ಯಾವುದದು? ಅರಿವರ್ಗಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳ್ತಕ್ಕಂಥದ್ದು ಇನ್ನೊಬ್ಬರದ್ದು ನಮಗೆ ತೊಂದರೆ ಕೊಡ್ತಾ ಇದೆಯೇನೋ? ಅವರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ನಮಗೆ ತೊಂದರೆ ಕೊಡ್ತಾ ಇದೆಯೋ, ಅಥವಾ ನಮ್ಮ ಒಳಗಡೆಯೇ ಇರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ ನಮಗೆ ತೊಂದರೆ ಕೊಡ್ತಾ ಇದೆಯೋ? ಈ ಅರಿವರ್ಗ, ವೈರಿ ವರ್ಗ, ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳ್ತಕ್ಕಂತಹ ವರ್ಗ ನಮ್ಮ ಒಳಗಡೆಯೇ ಇದೆ. ಅವುಗಳೇ ಹಾರೆ, ಗುದ್ಲಿ, ಪಿಕಾಸು. ಅವುಗಳನ್ನೇ ನಾವು ಉಪಯೋಗಿಸಿಕೊಂಡು ಬಾವಿಯನ್ನು ತೋಡಿದ್ದು. ನಮ್ಮ ಕಾಮ ಅಂತ ಹೇಳ್ತಕ್ಕಂತಹ ಗುದ್ಲಿಯಿಂದ ತೋಡಿದ್ವು, ನಮ್ಮ ಕ್ರೋಧ ಅಂತ ಹೇಳ್ತಕ್ಕಂಥ ಪಿಕ್ಕಾಸಿನಿಂದ ಅಗದುವು, ನಮ್ಮ ಅಸೂಯೆ ಅಂತ ಹೇಳ್ತಕ್ಕಂಥ ಮಮಟೆಯಿಂದ ಮಣ್ಣನ್ನು ಎತ್ತಿ ಎತ್ತಿ ತಂದು ಇದ್ ಕಡೆ ಹಾಕಿದವು. ಹೀಗೆ ಈ ಅರಿವರ್ಗದಿಂದ ನಾವು ನಮ್ಮ ಸುಕ್ಷೇತ್ರದಲ್ಲಿ, ನಿನ್ನ ಈ ಸುಕ್ಷೇತ್ರದಲ್ಲಿ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಭಗವತಿಯ, ಇಲ್ಲಿ ತಾಯಿಯನ್ನು ಉದ್ದೇಶಿಸಿ ಹೇಳಿದೆ. ಆದ್ದರಿಂದ ಭಗವತಿಯ ಸುಕ್ಷೇತ್ರ ಇದು, ಒಳ್ಳೆಯ ಕ್ಷೇತ್ರ ಇದು. ಈ ಶರೀರ ಹಾಳಾದ್ದು ಅಂತ ಹೇಳ್ತಕ್ಕಂಥ ಮಾತನಾಡುವವರುಂಟು, ಯಾಕೆಂದ್ರೆ ಮಾಡೋ ಕೇಟ್ಲೆ ನೋಡಿ. ಆದ್ರೆ ನಿಜವಾಗಿಯೂ ಇದು ಪುಣ್ಯಕ್ಷೇತ್ರ. ದೇಹವಿದು ದೇವಾಲಯ. ಹೃದಯ ಮಂದಿರದಲ್ಲಿ ಆ ದೇವನೋ ದೇವಿಯೋ ಆಸೀನನಾಗಿದ್ದಾನೆ ಅಥವಾ ಆಸೀನನಾಗಿದ್ದಾನೆ. ಅದಕ್ಕೆ ಸುಕ್ಷೇತ್ರ ಅಂತ ಕರೆಯಲಾಗಿದೆ. ಆದರೆ ಈ ಸುಕ್ಷೇತ್ರದಲ್ಲಿ ನಾವು ಕಾಮಕ್ರೋಧಾದಿಗಳು ಅಂತ ಹೇಳ್ತಕ್ಕಂತಹ ಗುದ್ದಲಿ, ಮಮಟಿ, ಪಿಕಾಸುಗಳನ್ನು ಹಿಡಿದು ಬಾವಿಯನ್ನ ತೋಡ್ಕೊಂಡಿದ್ದೇವೆ. ನಾನೇ ಈ ಬಾವಿಯನ್ನು ತೋಡಿರುವೆನು ಅಮ್ಮ. ಕಾಲರೂಪದ ಕರಿಯ ನೀರೆದ್ದು ನುಗ್ಗುದಿದೆ. ಕಾಲರೂಪದ ಕರಿಯ ನೀರು, ಕಾಳ ಜಲ ಬರ್ತಾ ಇದೆ. ಕಾಮಕ್ರೋಧಾದಿಗಳು ಅಂತ ಹೇಳ್ತಕ್ಕಂತಹ ಗುದ್ದಲಿ, ಮಮಟಿಗಳಿಂದ. ಹಾಗಾದ್ರೆ
ಇನ್ನು ಕರಿ ನೀರಲ್ಲದೆ ಇನ್ನೇನು ಬರಬೇಕು? ತಿಳಿ ನೀರಲ್ಲಿ ಬರುತ್ತೆ. ಓ ತಾಯಿ, ನಾ ನಿನಗೆ ಶರಣೆನ್ನುವೆನು, ಸಾಟಿ ಸಾಟಿಯ ದಡಕ್ಕೆ ಈ ಶಿಶುವನು, ನಾನಾರ ದೋಷಿಸಲಿ, ನಾನೇ ತೋಡಿದ ಕೂಪದ ಆಳದಲ್ಲಿ ನಾನಾಗಿ ಮುಳುಗುತ್ತಿರುವೆನು ಅಂತನ್ನುವ ಈ ಹಾಡನ್ನ ಶ್ರೀರಾಮಕೃಷ್ಣರು ಉದಹರಿಸಿ, ನಾವು ಮಾಡಿದಂತಹ ತಪ್ಪಿನಿಂದಾಗಿ ನಾವು ಕಷ್ಟಕ್ಕೆ ಗುರಿಯಾಗಿದ್ದೇವೆ ಅಂತ ಮಾತನ್ನು ಹೇಳ್ತಾರೆ. ನಾನು ನನ್ನದು ಅನ್ನೋದೇ ಅಜ್ಞಾನ. ವಿಚಾರ ಮಾಡ್ತಾ ಹೋದ್ರೆ ಈ ನಾನು ಎಂಬುದು ಆತ್ಮವಲ್ಲದೆ ಬೇರೇನೂ ಅಲ್ಲ ಎಂಬ ಅರಿವು ಉಂಟಾಗುತ್ತದೆ. ಇದು ಇನ್ನೊಂದು ಬಹಳ ಅದ್ಭುತವಾದ ಮಾತು. ದೇವರನ್ನು ಕಂಡಿದ್ದೀರಾ ಅಂತ ಅವರಿವ್ರನ್ನ ಕೇಳ್ಕೊಂಡು ಹೋಗ್ತೇವೆ ನಾವು. ಯಾತಕ್ಕೆ ಅಂದ್ರೆ ನರೇಂದ್ರ ಕೇಳಿದ್ದಲ್ಲ. ಹಾಗೆ ನಾವು ಕೂಡ ಹೀಗೆ ಕೇಳ್ತಾ ಹೋದ್ರೆ ಯಾವನೊಬ್ಬ ರಾಮಕೃಷ್ಣ ಪರಮಹಂಸರು ಸಿಗ್ಬಹುದು, ಅವರು ಕಂಡಿದ್ದೇನೆ ನಿಮ್ಗೆ ತೋರಿಸ್ತೇನೆ ಅಂತ ಹೇಳಿ ಯಾರು ಅಂತ ನಿರೀಕ್ಷೆ ಇರ್ಬೋದಾ ಏನೋ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ವಿಚಾರ ಮಾಡ್ತಾ ಹೋದಂತೆ ನಾನು ಯಾರು ನಾನು ನನ್ನದು ಅಂತ ಹೇಳಿದ್ರೆ ಏನದು ಅಂತ ವಿಚಾರ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ ಆ ಆತ್ಮವೇ ನಾನು ಅಂತ. ವಿಚಾರ ಮಾಡಿ ನೋಡು, ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣ, ವಿಚಾರ ಮಾಡಿ ನೋಡು, ನೀನು ಶರೀರವೇ, ನೀನು ಮೂಳೆಯೇ, ನೀನು ಮಾಂಸವೇ, ಅಥವಾ ಬೇರೆ ಏನಾದರೂ ಆಗಿದ್ದೀಯಾ? ಕೊನೆಗೆ ನಿನಗೆ ಅರ್ಥವಾಗ್ತದೆ ಅವೊಂದು ನೀನಲ್ಲ, ನಿನಗೆ ಯಾವ ಉಪಾಧಿಯೂ ಇಲ್ಲ ಅಂತ. ಬಳಿಕ ನಿನ್ನ ಅನುಭವಕ್ಕೆ ಬರ್ತದೆ ನೀನು ಯಾವ ಕಾರ್ಯವನ್ನೂ ಮಾಡಿದವನಲ್ಲ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ, ಗುಣವೂ ಇಲ್ಲ, ನೀನು ಪಾಪ ಪುಣ್ಯಗಳಿಗೆ ಅತೀತ ಅಂತ. ಈ ಮಾತನ್ನು ಬಹಳ ನಿಧಾನವಾಗಿ ನಾವು ಅರ್ಥ ಮಾಡ್ಕೊಂಡು ಬರ್ಬೇಕಾಗತ್ತೆ. ಬಹಳ ಸರಳವಾಗಿ ಹೇಳಿದ್ದಾರೆ ಶ್ರೀರಾಮಕೃಷ್ಣ. ತುಂಬಾ ಲೈಟ್ ಆಗಿದೆ ಈ ಟೀಚಿಂಗ್ ಎಲ್ಲ. ಇದನ್ನು ಸಂಸ್ಕೃತದಲ್ಲಿ ಹೇಳಿದ್ರೆ ಬಹಳ ಹೆವಿ ಆಗಿರ್ತದೆ. ಎಷ್ಟು ಅದ್ಭುತವಾಗಿದೆ ಅಂತ ಕೇಳುವಾಗ ಮಾತ್ರ ಏನೋ ಅದ್ಭುತವಾದಂತೆ ಕಂಡರೂ ಕೂಡ ಏನು ಅರ್ಥವಾಗಿರುವುದಿಲ್ಲ, ಕೊನೆಗೂ ಅನರ್ಥಕ್ಕೆ ನಾವು ಗುರಿಯಾಗಿ ಇರ್ತೀವಿ. ಆದ್ರಿಂದ ಸರಳವಾದಂತಹ ಭಾಷೆಯಲ್ಲಿ ಘನವಾದ ತತ್ವವನ್ನು ತಿಳಿದುಕೊಂಡು ನಮ್ಮ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಇಷ್ಟೊಂದು ಸರಳವಾಗಿ ಹೇಳ್ತಾ ಇದ್ದಾರೆ. ಈ ಶರೀರ ನಾವು ಆಗೋದಕ್ಕೆ ಸಾಧ್ಯವೇ ಅಂತ ಆಲೋಚನೆ ಮಾಡ್ತಾರೆ. ಅಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಇಲ್ಲೇ ಸ್ವಲ್ಪ ಶಾಸ್ತ್ರದ ಸಹಾಯ ಬೇಕಾಗುತ್ತೆ ಅಂತ ಅನ್ನೋದು ಇಲ್ಲೇನೆ. ಶರೀರ ನಾವು ಅಲ್ಲ ಅಂತ ಮಂದಮತಿಗಳಿಗೆ ತಿಳಿಸಿಕೊಡೋದು ಹೇಗೆ? ಶರೀರ ನಾವು ಅಲ್ಲದ್ರೆ ಇನ್ನೇನು? ಓಡಾಡೋದು, ಊಟ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಮಕ್ಕಳಾಗ್ತಕ್ಕಂಥದ್ದು ಎಷ್ಟೊಂದು ಆಗ್ತಾ ಇದೆ ಈ ಶರೀರದ ಮೂಲಕ. ಆಗಿರುವಾಗ ಈ ಶರೀರ ನಮ್ದಲ್ಲ ಅಂತ ಹೇಳಿದ್ರೆ ಏನರ್ಥ ಅಂತ ಜನ ಕೇಳ್ತಾರೆ. ಅದಕ್ಕೆ ಶಾಸ್ತ್ರದ ಸಹಾಯ ಬೇಕು. ಶಾಸ್ತ್ರ ಏನ್ ಹೇಳ್ತದೆ? ಯಾವುದು ಆತ್ಮ, ಯಾವುದು ನಿತ್ಯವೋ, ಶುದ್ಧವೋ, ಮುಕ್ತವೋ, ಯಾವುದು ತ್ರಿಕಾಲಾಬಾಧಿತ ಸತ್ಯವೋ ಅದು ಮಾತ್ರ ಆತ್ಮ. ತ್ರಿಕಾಲ ಇದೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ. ಈ ಮೂರು ಕಾಲದಲ್ಲೂ ಯಾವ ವಸ್ತು ಇರ್ತದೋ ಇದೆಯೋ ಅದು ಮಾತ್ರವೇ ಆತ್ಮ. ಈ ಮೂರು ಕಾಲದಲ್ಲಿ ಯಾವ್ದಾದ್ರು ಒಂದು ಕಾಲದಲ್ಲಿ ಅದು ಇಲ್ಲದೆ ಹೋದರೂ ಕೂಡ ಅದು ಆತ್ಮ ಆಗುವುದಿಲ್ಲ. ಈಗ ಈ ಒಂದು ನಿಯಮವನ್ನು ಅನುಸರಿಸಿಕೊಂಡು ನಾವು ಆಲೋಚನೆ ಮಾಡೋಣ. ಈ ಶರೀರ ಹುಟ್ಟಬೇಕಾದ್ರೆ ಮೊದಲಿಗಿತ್ತು ಅಂತನ್ನುವ ಪ್ರಶ್ನೆಯನ್ನು ಕೇಳಿದ ಮೇಲೆ ಇದು ಸತ್ತು ಹೋದ ಮೇಲೆ ಮತ್ತಿರುತ್ತೋ? ನಮ್ಗೆ ಗೊತ್ತಿದೆ ಇದು ಉತ್ತರ. ಹುಟ್ಟಬೇಕಾದ್ರೆ ಮೊದಲು ಇರಲಿಲ್ಲ ಈ ಶರೀರ, ಸತ್ತ ಮೇಲೆ ಈ ಶರೀರ ಇರೋದಿಲ್ಲ. ಹಾಗಾದ್ರೆ ಈ ಶರೀರ ನಾವು ಆತ್ಮ ಆಗೋದಕ್ಕೆ ಹೇಗೆ ಸಾಧ್ಯ? ಆ ನಿಯಮವನ್ನು ಅನುಸರಿಸ್ತು ಅಂತ ಹೇಳಿದ್ರೆ ಶರೀರಕ್ಕೆ ತ್ರಿಕಾಲಾಬಾಧಿತ ಸತ್ಯ ಅನ್ವಯ ಆಗೋದಿಲ್ಲ. ಆದ್ರಿಂದ ಈ ಶರೀರವೂ ನಾನಲ್ಲ, ಮೂಳೆಯೂ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿಯೂ ನಾನಲ್ಲ. ಇದೆಲ್ಲದರ ಹಿನ್ನೆಲೆಯಲ್ಲಿರುವಂತಹ ಚೈತನ್ಯವೇ ನಾನು ಅಂತ ಹೇಳ್ತಕ್ಕಂಥ ಅನುಭವ ಆಗ್ತದೆ. ಆ ಚೈತನ್ಯವೇ ಪರಮಾತ್ಮ ಅಂತ ಹೇಳಲಾಗಿದೆ.
ಆತ್ಮ ಪರಮಾತ್ಮ, ಜೀವಾತ್ಮ ಪರಮಾತ್ಮ. ಜೀವಾತ್ಮದ ಅಂತರುವ ಶಬ್ದದಲ್ಲಿರುವಂತಹ ಜೀವವನ್ನು ತೆಗಿರಿ, ಪರಮಾತ್ಮ ಅಂತನ್ನುವ ಶಬ್ದದಲ್ಲಿರುವಂತಹ ಪರಮ ಅನ್ನುವ ಶಬ್ದವನ್ನು ತೆಗಿರಿ. ಏನುಳಿಯಿತು? ಆತ್ಮ. ಆದ್ರಿಂದ ಜೀವಾತ್ಮ ಪರಮಾತ್ಮನಲ್ಲಿ ಸಮಾನವಾಗಿರತಕ್ಕಂತಹ ಒಂದು ಅಂಶ ಯಾವುದಪ್ಪ ಅಂದ್ರೆ ಆತ್ಮ. ಜೀವ ಅಂತ ಹೇಳ್ತಕ್ಕಂಥ ಅದೆಲ್ಲ ಆಮೇಲೆ ಬಂದದ್ದು. ಯಾವುದು ಬರ್ತದೋ ಅದು ಹೋಗ್ತದೆ. ಇದು ಒಂದು ಅನಿವಾರ್ಯವಾದಂತಹ ನಿಯಮ. ಯಾವುದು ಬರ್ತದೋ ಅದು ಹೋಗ್ತದೆ, ಯಾವುದು ಬಂದಿದೆಯೋ ಅದು ಹೋಗಿಯೇ ಹೋಗ್ತದೆ. ಆದ್ರಿಂದ ನಾವು ಅಥವಾ ನಾನು ಯಾರು ಅಂತ ನಾವು ಪ್ರಶ್ನೆಯನ್ನು ಹಾಕಿಕೊಂಡಾಗ ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಯಾವುದು ನಾವಲ್ಲ ಎಂದು ಹಿನ್ನೆಲೆಯಿರ್ತಕ್ಕಂಥ ಆತ್ಮವೇ ನಾನು ಹೊಂದಿರತಕ್ಕಂಥ ಅನುಭವ ಬರ್ತದೆ. ಇದನ್ನು ಭಾವಿಸ್ತಾ ಹೋಗ್ಬೇಕು. ಈಗ ನೀವು ಕೇಳ್ತಾ ಹೋದ್ರಿ, ಆಮೇಲೆ ಭಾವಿಸ್ತಾ ಹೋಗ್ಬೇಕು. ಭಾವಿಸ್ತಾ ಹೋಗುವಂತಹದ್ದು ಬಹಳ ಮುಖ್ಯ. ಭಾವ ಭಾವ ಅಂತ ಒಂದು ಶಬ್ದ ಇದೆ. ಇದನ್ನ ಯಾರು ಹೆಚ್ಚು ಆಶ್ರಯಿಸ್ತಾರೋ ಅವರು ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಲಾಭವನ್ನು ಮಾಡಿಕೊಡ್ತಾರೆ. ಆಶ್ರಯಿಸುವುದು, ಭಾವವನ್ನು ಆಶ್ರಯಿಸುವುದು. ನಾವು ಏನನ್ನಾದರೂ ಭಾವಿಸ್ತಾ ಇರ್ತೇವೆ. ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ, ಒಂದಲ್ಲ ಒಂದು ಭಾವನೆ ನಮ್ಮಲ್ಲಿ ನಡೀತಾ ಇರ್ತದೆ. ಆ ಭಾವನೆ ಎಲ್ಲ ವ್ಯರ್ಥ. ಎಷ್ಟು ಭಾವನೆಗಳನ್ನ ನೀವು ಈಗಾಗಲೇ ಮಾಡಿದ್ದಾಯ್ತು, ಆ ಭಾವನೆಯಿಂದ ಏನ್ ಸಿದ್ಧಿಸಿಕೊಂಡ್ರಿ? ಆದ್ರೆ ಈ ಆತ್ಮಭಾವ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಮೊದಲಿಂದ ಈಗಲೂ ಮುಂದೆಯೂ ಮಾಡ್ತಾ ಬಂತು. ಒಂದು ದಿನ ಅದು ಸ್ಥಿರವಾಗಿಬಿಡ್ತದೆ. ಯಾಕೆ? ಅದು ಇರುವಂತಹದ್ದು, ಅಥವಾ ಇರುವಂತಹದ್ದೆಲ್ಲ ಅದು ಒಂದೇ. ಅದು ಎಂದೆಂದಿಗೂ ಇಲ್ಲದಂತಾಗುವುದು ಅಂತ ಅನ್ನೋದು ಇಲ್ಲವೇ ಇಲ್ಲ. ಆದ್ರಿಂದ ಈ ಭಾವವನ್ನು ತಾಳಿ ಕೊನೆಗೊಂದು ದಿನ ಅನುಭಾವಿಗಳಾಗ್ತೇವೆ ನಾವು. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಅಜ್ಞಾನವಶದಿಂದ ಮನುಷ್ಯ ಹೇಳ್ತಾನೆ ಇದು ಚಿನ್ನ, ಅದು ಹಿತ್ತಾಳೆ ಅಂತ. ಆದ್ರೆ ಜ್ಞಾನಿ ಹೇಳ್ತಾನೆ ಎಲ್ಲವೂ ಚಿನ್ನ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈಶಾವಾಸ್ಯ ಉಪನಿಷತ್ತಿನ ಮೊದಲ ಮಂತ್ರವೇ ಅದು. ಸ್ಥಿರ ಚರ ಜಗತ್ತಿನಲ್ಲಿ ಸ್ಥಿರ ಒಂದು ಕಾಣ್ತಾ ಇದೆ, ಚರ ಇನ್ನೊಂದು ಕಾಣ್ತಾ ಇದೆ. ಇದರಲ್ಲೇ ಹಲವಾರು ವಿಭಿನ್ನತೆಗಳು ಕೂಡ ಕಾಣ್ತಾ ಇವೆ, ವೈವಿಧ್ಯಗಳು ಕೂಡ ಕಾಣ್ತಾ ಇವೆ. ಆದ್ರಿಂದ ಅದು ಬೇರೆ ಇದು ಬೇರೆ ಅಂತ ನಾವು ಹೇಳ್ತಾ ಇದ್ದೇವೆ. ಯಾವಾಗ ನಮ್ಮ ಹೃದಯದಲ್ಲಿ ಆ ಅಖಂಡ ಚೈತನ್ಯದ ಅನುಭವವಾಗ್ತದೋ ಅದೇ ಚೈತನ್ಯವೇ ಹೊರಗಡೆ ಎಲ್ಲೆಲ್ಲೂ ಕೂಡ ಅದೇ ಆಗಿರುವಂತಹದ್ದನ್ನು ನಾವು ಕಾಣ್ತೇವೆ ಅಂತನ್ನುವ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾರೆ, ಭಗವಂತನ ದರ್ಶನವಾದೊಡನೆ ವಿಚಾರ ನಿಂತು ಹೋಗಿಬಿಡ್ತದೆ. ವಿಚಾರ ನಾನೇನು ಅಂತನ್ನುವ ಪ್ರಶ್ನೆ ಹಾಕಿಕೊಂಡು ಉತ್ತರ ಪಡೆಯುವಂತಹ ಒಂದು ಪ್ರಕ್ರಿಯೆ ಏನಿದೆಯೋ ಅದೇ ವಿಚಾರ. ಆ ವಿಚಾರ ನಿಂತು ಹೋಗಿಬಿಡ್ತದೆ ಅಂತ ಹೇಳಿದ್ರು ಶ್ರೀರಾಮ. ಸಮಾಧಿಯಲ್ಲಿ ಎಲ್ಲವೂ ಏಕಾಕಾರವಾಗಿ ಕಾಣೋದ್ರಿಂದ ವಿಚಾರ ನಿಂತು ಹೋಗಿಬಿಡ್ತದೆ. ಆದರೆ ಅಂತಂದ್ರು ಶ್ರೀರಾಮಕೃಷ್ಣ, ಕೆಲವರು ಭಗವಂತನ ದರ್ಶನವಾದ ಮೇಲೂ ಕೂಡ ವಿಚಾರದಲ್ಲಿ ತೊಡಗುವುದುಂಟು. ಆತ್ಮ ಸಾಕ್ಷಾತ್ಕಾರ ಆದ ಮೇಲೂ ಕೂಡ ಸಂತೋಷಕ್ಕಾಗಿ ವಿಚಾರದಲ್ಲಿ ತೊಡಗುವುದುಂಟು. ಮತ್ತೆ ಕೆಲವರು ಭಕ್ತರಾಗಿಯೇ ಉಳಿದು ಆತನ ನಾಮಗುಣ ಕೀರ್ತನೆ ಮಾಡುವುದು ಉಂಟು. ಸ್ವಯಂ ಶ್ರೀರಾಮಕೃಷ್ಣರು ನಿರ್ವಿಕಲ್ಪ ಸಮಾಧಿಯ ಮೂಲಕ ಅಖಂಡ ಸಚಿದಾನಂದನ ಅನುಭವ ಮಾಡಿಕೊಂಡ್ರು ಕೂಡ ವಿಚಾರದಲ್ಲಿ ತೊಡಗಿದ್ದುಂಟು. ಆ ಜಗನ್ಮಾತೆ ಭವತಾರಣಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೂ ಕೂಡ ಇನ್ನು ಅವಳಿಂದ ನನಗೇನು ಆಗಬೇಕಾಗಿಲ್ಲ ಅಂತ ಅವಳ ಭಜನೆ ಮಾಡೋದನ್ನ, ಅವಳಿಗೆ ಪೂಜೆ ಮಾಡೋದನ್ನ, ನಮಸ್ಕಾರ ಮಾಡೋದನ್ನ ಅವರು ನಿಲ್ಲಿಸಲಿಲ್ಲ, ಮುಂದಿಸ್ಕೊಂಡು ಹೋಗ್ತಾ ಇದ್ರು. ತಪ್ಪೇನಿದೆ ಅದರಲ್ಲಿ? ಆನಂದವೂ ಇದೆ ಅದರಲ್ಲಿ. ಆನಂದಮಯ್ಯನ್ನು ಹೋಗಿ ನೇರವಾಗಿ ಮಾತಾಡ್ಸ್ಕೊಂಡು ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ,
ಆ ನಾಮಗುಣ ಕೀರ್ತನೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಉಂಟು. ಸಾಕ್ಷಾತ್ಕಾರ ಆದ್ಮೇಲೂ ಕೂಡ ಮಗು ಎಷ್ಟು ಹೊತ್ತಿನವರೆಗೆ ಅಳುತ್ತದೆ. ಇನ್ನೊಂದು ಉದಾಹರಣೆ ಕೊಟ್ಕೊಂಡು ಹೇಳ್ತಾ ಇದ್ದಾರೆ ಈಗ ಇಲ್ಲಿ. ಮಗು ಅಳೋದು ಯಾತಕ್ಕೆ? ಹಾಲು ಬೇಕು ಅಂತ. ಮಗು ಎಷ್ಟು ಹೊತ್ತಿನವರೆಗೆ ಅಳುತ್ತದೆ? ಸ್ತನ್ಯ ದೊರೆಯದವರೆಗೆ. ಅದು ದೊರೆತ ಒಡನೆಯೇ ಅಳು ಎಲ್ಲ ನಿಂತು ಹೋಗಿಬಿಡ್ತದೆ. ಶ್ರೀರಾಮಕೃಷ್ಣ ಕೊಡ್ತಕ್ಕಂಥ ಉದಾಹರಣೆ ಇದು. ಬಳಿಕ ಆನಂದದಿಂದ ಹಿಗ್ಗುತ್ತದೆ. ಆನಂದದಿಂದ ತಾಯಿಯ ಸ್ತನದಿಂದ ಹಾಲು ಕುಡಿಯಲು ಆರಂಭಿಸುತ್ತದೆ. ಆದರೆ ಇದು ನಿಜ. ಏನ್ ನಿಜ? ಕುಡಿತಾ ಕುಡಿತಾ ಇದ್ದ ಹಾಗೆ ಒಮ್ಮೊಮ್ಮೆ ಆಟವಾಡುವುದು, ನಗುವುದು ಉಂಟು. ಮಕ್ಕಳು ಹಾಲು ಕುಡಿಯೋದನ್ನು ನೋಡ್ಬೇಕು. ಮೊದಲು ಗಟ್ಟಿಯಾಗಿ ಅಳ್ತಾ ಇರುತ್ತವೆ, ಉಸಿರು ಕಟ್ಟಿಕೊಂಡು ಅಳ್ತಾ ಇರುತ್ತೆ. ತಾಯಿ ಹೋಗಿ ಸ್ತನ್ಯ ಕೊಡೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅಳುವೆಲ್ಲ ನಿಂತು ಹೋಗ್ಬಿಡ್ತದೆ. ಆ ಅಳುವೆ ಇಲ್ಲಿ ವಿಚಾರಕ್ಕೆ ಉದಾಹರಣೆ. ಅನುಭವವೇ ಸುಮ್ಮನಾಗೋದು. ಆದ್ರೆ ಆ ಮಗುವು ಕೂಡ ಸ್ತನಕ್ಕೆ ಬಾಯಿ ಕೊಟ್ಕೊಂಡೇ ಮಧ್ಯೆ ಮಧ್ಯೆ ಆಟವಾಡ್ತಾ ಇರ್ತದೆ ಅಂತ ಉದಾಹರಣೆ ಕೊಡ್ತಾರೆ. ಬಳಿಕ ಹೇಳ್ತಾರೆ, ಎಲ್ಲವೂ ಭಗವಂತನೇ ಆಗಿದ್ದಾನೆ, ಆದರೆ ಆತ ಮನುಷ್ಯನಲ್ಲಿ ವಿಶೇಷವಾಗಿ ವ್ಯಕ್ತನಾಗಿದ್ದಾನೆ. ಯಾರಲ್ಲಿ ಬಾಲಕನಂತ ಶುದ್ಧ ಹೃದಯವಿದೆಯೋ, ಯಾರು ಪ್ರೇಮೋನ್ಮತ್ತನಾಗಿ ನಗುವನೋ, ಅಳುವನೋ, ನರ್ತಿಸುವನೋ, ಹಾಡುವನೋ, ಅಂತವನಲ್ಲಿ ಭಗವಂತ ತಾನೇ ಸಾಕ್ಷಾತ್ತಾಗಿ ಇರುತ್ತಾನೆ. ಇಲ್ಲಿ ಒಂದು ಹೊಸ ವಿಷಯ ಹೇಳ್ತಾ ಇದ್ದಾರೆ. ಎಲ್ಲವೂ ಭಗವಂತನೇ ಆಗಿದ್ದಾನೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಶಾಸ್ತ್ರದಲ್ಲಿ ನೋಡ್ತಾ ಇದ್ದೇವೆ. ಇದೆಲ್ಲ ಕೇಳಿ 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 ಪರಿಚಿತವಾದಂತಹ ಮಾತು. ಆದ್ರೆ ಆತ ಮನುಷ್ಯನಲ್ಲಿ ವಿಶೇಷವಾಗಿ ವ್ಯಕ್ತವಾಗಿದ್ದಾನೆ, ಇದನ್ನು ನಾವು ವಿಶೇಷವಾಗಿ ಕೇಳ್ತಾ ಇದ್ದೇವೆ. ಭಗವಂತ ಖನಿಜ ವಸ್ತುಗಳಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಚಿನ್ನ, ವಜ್ರ, ವೈಡೂರ್ಯ ಇವುಗಳೆಲ್ಲ ಖನಿಜ ವಸ್ತುಗಳು. ಅವುಗಳಲ್ಲಿ ಹೊಳಪಿದೆ. ಅದನ್ನ ನನಗೆ ಬೇಕು ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಯಾತಕ್ಕೆ? ಅಲ್ಲಿ ಭಗವಂತ ಇದ್ದಾನೆ. ಭಗವಂತ ಯಾವಾಗಲೂ ಆಕರ್ಷಿಸಲ್ಪಡುವಂತವನು ಕೃಷ್ಣ. ಜೀವಾನ್ ಸ್ವಾನ್ ಪ್ರತಿ ಆಕರ್ಷಯತಿ ಇತಿ ಕೃಷ್ಣ. ಜೀವಕೋಟಿಗಳನ್ನೆಲ್ಲ ತನ್ನ ಕಡೆ ಆಕರ್ಷಿಸಿಕೊಳ್ತಾನೆ ಅಂತ ಅವನಿಗೆ ಕೃಷ್ಣ ಅಂತ ಹೆಸರು. ಚಿನ್ನ, ವಜ್ರ, ವೈಡೂರ್ಯಗಳನ್ನ ಮನುಷ್ಯರು ತಾನು ಬೇಕು ಅಂತ ಇಟ್ಕೊಳ್ತಾರೆ. ಕಾರಣ ಅಲ್ಲಿ ಭಗವಂತನ ಆವಿರ್ಭಾವ ಇದೆ. ಆದ್ರೆ ಭಗವಂತ ಅಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಗಿಡ ಮರಗಳಲ್ಲಿ ಭಗವಂತ ಕನಸು ಕಾಣುತ್ತಿದ್ದಾನೆ. ಗಿಡ ಮರಗಳಲ್ಲಿ ಭಗವಂತ ಕನಸು ಕಾಣುತ್ತಿದ್ದಾನೆ. ಎಚ್ಚರ ಇಲ್ಲ, ಆದ್ರೆ ಬೆಳೆಯುತ್ತವೆ. ಇನ್ನೊಂದು ಗಿಡ, ಮತ್ತೊಂದು ಗಿಡಗಳ ನಿರ್ಮಾಣವಾಗುತ್ತವೆ, ಹಣ್ಣು ಇತ್ಯಾದಿ ಎಲ್ಲ ಬೆಳೆಸುತ್ತವೆ. ಇಷ್ಟಾದರೂ ಕೂಡ ಪ್ರಜ್ಞೆ ಇಲ್ಲ. ಆದ್ರಿಂದ ಕನಸು. ಭಗವಂತನೇ ಅಲ್ಲಿ ಗಿಡ ಮರ ಬಳ್ಳಿಯಾಗಿ ಆವಿರ್ಭವಿಸಿದ್ದಾನೆ. ಆದ್ರೆ ಕನಸಿನ ಉಪಾಧಿಯಲ್ಲಿ ಇವೆ ಅವುಗಳೆಲ್ಲ. ಅದೇ ಭಗವಂತ ಹಕ್ಕಿ ಪಕ್ಷಿಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ಸಂಚರಿಸುತ್ತಿದ್ದಾನೆ. ಭಗವಂತ ಸಂಚರಿಸುತ್ತಿದ್ದಾನೆ. ಭಗವಂತ ಇದ್ದಾನೆ, ಅಲ್ಲಿ ಸಂಚರಿಸುತ್ತಿದ್ದಾನೆ. ಎಷ್ಟು ವ್ಯತ್ಯಾಸ! ಈ ವಜ್ರ ವೈಡೂರಗಳಿಗೂ ಈ ಪ್ರಾಣಿ ಪಕ್ಷಿಗಳಿಗೂ ಎಷ್ಟು ವ್ಯತ್ಯಾಸ ಬಂತಲ್ಲಿಗೆ. ಪ್ರಾಣಿ ಪಕ್ಷಿಗಳಲ್ಲಿ ಓಡಾಡ್ತಾ ಇದ್ದಾನೆ, ಸಂಚರಿಸ್ತಾ ಇದ್ದಾನೆ. ಮನುಷ್ಯನಲ್ಲಿ ಜಾಗೃತನಾಗಿದ್ದಾನೆ. ಅದಕ್ಕೋಸ್ಕರವೇ ಅನ್ನ ಸಮಾರಾಧನೆ ಮಾಡಿದ್ರೆ, ಅನ್ನ ಸಂತರ್ಪಣೆ ಮಾಡಿದಾಗ, ಚೆನ್ನಾಗಿ ಪುಷ್ಕಳವಾಗಿ ಭೋಜನವನ್ನು ಹಾಕಿದಾಗ ಮನುಷ್ಯ ಏನ್ ಹೇಳ್ತಾನೆ? ತೃಪ್ತಿ ಆಯಿತು ಅಂತ.
ಅದು ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಹೇಳ್ತಕ್ಕಂಥ ತೃಪ್ತಿ ತೃಪ್ತಿ ಅಂತ ಹೇಳ್ತಕ್ಕಂಥ ಶಬ್ದ ಅದು ತಿರುಪತಿಯಲ್ಲಿ ಮಾತ್ರ ಸಿಗುವಂತಹದ್ದಲ್ಲ. ಅದು ಭಗವಂತನ ವಿಶೇಷವಾದ ಗುಣ. ಅವನು ನಿತ್ಯ ತೃಪ್ತ, ನಿರಾಶ್ರಯ. ಒಬ್ಬ ಮನುಷ್ಯ ಊಟ ಮಾಡಿ ನನಗೆ ತೃಪ್ತಿ ಆಯಿತು ಅಂತ ಹೇಳಿದಾಗ ಅವನೊಬ್ಬ ಮನುಷ್ಯ ತೃಪ್ತಿ ಆಯಿತು ಅಂತ ಹೇಳಿದ್ದಲ್ಲ, ಅವನ ಒಳಗಡೆ ಇರತಕ್ಕಂಥ ಪರಮಾತ್ಮನೇ ಹೇಳಿದ ತೃಪ್ತಿ ಆಯಿತು ನನಗೆ ಅಂತ. ಅದಕ್ಕೋಸ್ಕರವೇ ಅನ್ನ ಸಂತರ್ಪಣೆ ಸಂತರ್ಪಣೆ, ಸಮ್ಯಕ್ ತರ್ಪಣೆ. ತರ್ಪಣ ಅಂತಂದ್ರೆ ತೃಪ್ತಿ ಆಗುವುದು ಅಂತ ಅರ್ಥ. ಸಂಪೂರ್ಣ ತೃಪ್ತಿ ಆಗೋದಕ್ಕೆ ಸಂತರ್ಪಣೆ, ಅನ್ನ ಸಂತರ್ಪಣೆ. ಅನ್ನದ ಮೂಲಕ ಜೀವರಲ್ಲಿರ್ತಕ್ಕಂತಹ ಶಿವರನ್ನ, ಜೀವರಲ್ಲಿರ್ತಕ್ಕಂಥ ನರನಲ್ಲಿರ್ತಕ್ಕಂಥ ನಾರಾಯಣನನ್ನ ತೃಪ್ತಿಪಡಿಸ್ತಕ್ಕಂತಹ ವಿಧಾನವನ್ನು ಹೇಳಿಕೊಡಲಾಗಿದೆ. ಅಲ್ಲಿ ಪರಮಾತ್ಮನೇ ಹೇಳ್ತಾನೆ ಸ್ವಯಂ ತೃಪ್ತಿ ಆಯ್ತು ಅಂತ. ಪರಮಾತ್ಮನೇ ಹೇಳಿದ್ದು ಅಂತ ಅನ್ನೋದಕ್ಕೆ ಸಾಕ್ಷಿ ಏನೋ? ಮನುಷ್ಯ ಎಂದಾದ್ರೂ ತೃಪ್ತಿ ಆಯ್ತು ಅಂತ ಹೇಳೋದು ಸಾಧ್ಯ ಇದೆಯೇನೋ? ನೋಡಿ, ವಿಚಾರ ಮಾಡಿ, ನೀವೇ ನೋಡಿ. ಇಷ್ಟು ಸಿಕ್ಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ ಇರತಕ್ಕಂಥ ಮನುಷ್ಯನಿಗೆ ತೃಪ್ತಿ ಅನ್ನೋದೆಲ್ಲ ಬರ್ತದೆ. ಆದ್ರೆ ಮನುಷ್ಯ ಕೂಡ ಹೇಳ್ತಾನೆ ತೃಪ್ತಿ ಆಯ್ತು ನನಗೆ ಅಂತ. ಹೀಗೆ ಮನುಷ್ಯ ಪರಮಾತ್ಮ ಜಾಗೃತನಾಗಿದ್ದಾನೆ ಮನುಷ್ಯನಲ್ಲಿ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಮನುಷ್ಯನಲ್ಲಿ ವಿಶೇಷವಾಗಿ ಜಾಗೃತನಾಗಿದ್ದಾನೆ ಪರಮಾತ್ಮ ಅಂತ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಯಾರಲ್ಲಿ ಬಾಲಕನಂತ ಶುದ್ಧ ಹೃದಯವಿದೆಯೋ, ಬಾಲಕನಂತಹ ಶುದ್ಧ ಹೃದಯ ಇದೆಯೋ, ಈ ಪ್ರತಿಯೊಂದು ಮಾತನ್ನು ಕೂಡ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗುತ್ತೆ ನಾವು. ಬಾಲಕನಂತೆ ಇರ್ತಾನೆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮನುಷ್ಯ. ಇದನ್ನ ಪದೇ ಪದೇ ನಾವು ಮನನ ಮಾಡಿಕೊಳ್ಳಿಕ್ಕೆ ಯೋಗ್ಯವಾದಂಥ ವಿಷಯ. ಸ್ವಯಂ ಪರಮಾತ್ಮನೂ ಕೂಡ ನಿತ್ಯ ಶಿಶು, ಬಾಲಗೋಪಾಲ. ಆಲದ ಎಲೆ ಮೇಲೆ ತನ್ನ ಕಾಲಿನ ಹೆಬ್ಬೆರಳನ್ನ ಕರಕಮಲದಿಂದ ಹಿಡಿದು ಮುಖಕಮಲದಲ್ಲಿ ಪ್ರವೇಶಿಸಿಕೊಂಡು ಚೀಪ್ತಾ ಇದ್ದಂತಹ ದೃಶ್ಯ. ಅನಾದಿಯಿಂದಲೂ ಕೂಡ ಅವನು ಬಾಲಕ. ಪರಮಾತ್ಮ ಎಂದೆಂದಿಗೂ ಬಾಲಕನಾಗಿಯೇ ಇರತಕ್ಕಂಥವನು. ಆದ್ರಿಂದ ಬಾಲಕ ಭಾವ ಬರಬೇಕು ಅಂತ ಶ್ರೀರಾಮಕೃಷ್ಣ ಕೂಡ ಹೇಳ್ತಾರೆ. ಇಲ್ಲಿ ಯಾರಲ್ಲಿ ಬಾಲಕನಂತಹ ಶುದ್ಧ ಹೃದಯವಿದೆಯೋ, ಯಾರು ಪ್ರೇಮೋನ್ಮತ್ತನಾಗಿ ನಗುವನೋ, ಅಳುವನೋ, ನರ್ತಿಸುವನೋ, ಹಾಡುವನೋ ಅಂಥವನಲ್ಲಿ ಭಗವಂತ ತಾನೇ ಸಾಕ್ಷಾತ್ತಾಗಿ ಇರುತ್ತಾನೆ. ಅಂದ ಮಾತ್ರಕ್ಕೆ ಯಾರು ನಗುತ್ತಾ ಇದ್ದಾನೋ ಅವನಲ್ಲಿ ದೇವರಿದ್ದಾನೆ ಅಂತ ಅರ್ಥ ಅಲ್ಲ. ದೇವರು ಜಾಗೃತನಾಗಿದ್ದಲ್ಲಿ ಅವನು ನಗ್ತಾ ಇರ್ತಾನೆ, ಅದು ಸರಿ. ನಗ್ಗವರಲ್ಲೆಲ್ಲ ದೇವರಿದ್ದಾನೆ ಅಂತ ಹೇಳಕ್ಕಾಗೋದಿಲ್ಲ. ಹುಚ್ಚರ ಆಸ್ಪತ್ರೆಯಲ್ಲಿ ಏನ್ ಬಗೆ ಬಗೆಯ ನಗು. ಅಳುವನೋ, ಯಾರು ಪ್ರೇಮೋನ್ಮತ್ತನಾಗಿ ಅಳುವನೋ ಅವನಲ್ಲಿ ದೇವರು ಇದ್ದಾನೆ ಅಂತ ಹೇಳಿದ್ರು. ಅಂಥವರಲ್ಲೆಲ್ಲ ದೇವರಿದ್ದಾನೆ ಅಂತ ನಾವು ಹೊಡೆದಕ್ಕಾಗುವುದಿಲ್ಲ. ಯಾರು ಪ್ರೇಮೋನ್ಮತ್ತನಾಗಿ ನರ್ತಿಸುವನೋ, ಆದರೆ ನರ್ತಿಸುವವರಲ್ಲೆಲ್ಲ ದೇವರಿದ್ದಾನೆ ಅಂತ ಹೇಳಕ್ಕಾಗುವುದಿಲ್ಲ. ಯಾರು ಪ್ರೇಮೋನ್ಮತ್ತನಾಗಿ ಹಾಡುವನೋ ಅಂಥವನಲ್ಲಿ ಭಗವಂತ ತಾನೇ ಸಾಕ್ಷಾತ್ತಾಗಿ ಇರುತ್ತಾನೆ. ಆದರೆ ಹಾಡಿದವರಲ್ಲೆಲ್ಲ ಅವರ ಹಾಡೇ ಬೇರೆ. ಆದರೆ ಪರಮಾತ್ಮನ ಅನುಭವದಿಂದ ಯಾರ ಹೃದಯದಲ್ಲಿ ಪ್ರೇಮ, ಹೆಣ್ಣು ಗಂಡಿನ ಪ್ರೇಮ ಅಲ್ಲ ಅಂತ ನಾವು ಮಾತನ್ನ ಸದಾ ನೆನಪಿಟ್ಕೊಂಡಿರ್ಬೇಕು. ಹೊಸದಾಗಿ ಮತ್ತೆ ಮತ್ತೆ ನಾವು ಹೇಳಬಾರ್ದು. ಪ್ರೇಮ ಅನ್ನುವ ಶಬ್ದ, ಪ್ರೀತಿ ಅಂತ ಶಬ್ದ, ಅದು ತನ್ನ ಸ್ವರೂಪವನ್ನು ಕಳೆದುಕೊಂಡಿದೆ. ಕಾರಣ ಸ್ತ್ರೀ ಪುರುಷ ಸಂಬಂಧವಾದಂತಹ ಪ್ರೇಮವೇ ರೂಢಿಯಾಗಿ ಆಗಿ ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂತಹ ಶಬ್ದವನ್ನು ಉಪಯೋಗಿಸುವುದಕ್ಕೆ ಸಾಧ್ಯವಿಲ್ಲದಂತೆ ಆಗಿಬಿಟ್ಟಿದೆ. ಹಾಗಾಗಬೇಕಾಗಿಲ್ಲ. ಹೆಣ್ಣು ಗಂಡಿಗೆ ಸಂಬಂಧಪಟ್ಟಂತಹದ್ದು ಪ್ರೇಮ ಅಲ್ಲ, ಅದು ಕಾಮ. ಆದ್ರೆ ಕಾಮ ಅಂತ ಹೇಳೋಕ್ಕಾಗತ್ತೆ, ಅದಕ್ಕೋಸ್ಕರ ಪ್ರೇಮ ಅಂತ ಮಾಡ್ಕೊಂಡಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಹೆಣ್ಣು ಗಂಡುಗಳಲ್ಲೂ ಕೂಡ ಈ ಕಾಮದ ಸಂಪರ್ಕ, ಕಾಮದ ಒಂದು ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಕರಗಿ ಹೋದ ಬಳಿಕ ಪ್ರೇಮವೇ ನೆಲೆಗೊಳ್ಳಬೇಕಾದದ್ದು. ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಆತ್ಮಕ್ಕೂ ಸಂಬಂಧಪಟ್ಟಂತಹದ್ದು.
ಕಾಮ ಅಂತ ಹೇಳ್ತಕ್ಕಂಥದ್ದು ಶರೀರಕ್ಕೂ ಸಂಬಂಧಪಟ್ಟಂತಹದ್ದು. ಸ್ನೇಹ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿಗೂ ಸಂಬಂಧಪಟ್ಟಂತಹದ್ದು. ಆದ್ರಿಂದ ಆತ್ಮಕ್ಕೂ ಸಂಬಂಧಪಟ್ಟಂತಹ ಪ್ರೇಮ ಬೆಳೆದಾಗ ಅಲ್ಲಿ ನಿಜವಾದ ಆತ್ಮೀಯತೆ ಅಂತ ಹೇಳ್ತಕ್ಕಂಥದ್ದು ಉತ್ಪನ್ನವಾಗುತ್ತೆ. ಅದು ಆತ್ಮಕ್ಕೆ ಸಂಬಂಧಪಟ್ಟಂತಹದ್ದು ಮಾತ್ರವೇ ಆತ್ಮೀಯತೆ. ಹೀಗೆ ಈ ಒಂದು ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಯಾರಲ್ಲಿ ಉತ್ಪನ್ನವಾಗಿ ಉನ್ಮತ್ತನಾಗ್ತಾನೋ, ಭಗವತ್ ಪ್ರೇಮದಿಂದ ಉನ್ಮತ್ತನಾಗ್ತಾನೋ ಅವನಲ್ಲಿ ಸ್ವಯಂ ಪರಮಾತ್ಮನೇ ಇದ್ದಾನೆ ಅಂತ ಶ್ರೀರಾಮಕೃಷ್ಣ ಹೇಳಿದರು. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಈ ಸಲ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಈ ಸಲ ಪರಮಹಂಸರಿಗೆ ಅದರ ಸೇನನ ಪರಿಚಯ ಇನ್ನೂ ಹೆಚ್ಚಾಗಿ ಆಯಿತು. ಇದು 2ನೇ ಸಲ ಬಂತು. ಆತ ತನ್ನ ಸ್ನೇಹಿತನ ದುಃಖಕ್ಕೆ ಕಾರಣ ಏನು ಅಂತನ್ನೋದನ್ನ ಪರಮಹಂಸರಿಗೆ ತಿಳಿಸಿದ. ಪರಮಹಂಸರು ಈಗ ತಮಗೆ ತಾವೇ ಹಾಡಿಕೊಳ್ಳುತ್ತಿರುವಂತೆ ಒಂದು ಹಾಡನ್ನ ಹಾಡುತ್ತಿದ್ದಾರೆ. ಕೈದುಗಳು ಮನೆಯ ಸುತ್ತಲೂ ಮೃತ್ಯು ನಿಂತು ರಣಭೇರಿಯನ್ನು ಒಡೆಯುತ್ತಿದೆ. ಜ್ಞಾನ ತೋಣೀರವನು ಹೆಗಲಿಗೇರಿಸು, ಹತ್ತು ಭಕ್ತಿರಥವ ಸಮರ ಕರೆಯುತ್ತಿದೆ. ಪ್ರೇಮ ಗುಣವನ್ನು ಬಿಗಿದು ನಿನ್ನ ರಸನೆಯ ಧನುವಿನಿಂದ ಬಿಡು ಶ್ರೀ ಕಾಳಿ ನಾಮಾಸ್ತ್ರವ. ರಥ ರಥಿಕರತ್ತಿರಲಿ ಭಾಗೀರಥಿ ತೀರದಲ್ಲಿ ನಿಂತು ಗೆದ್ದು ಬಾ ಈ ಸಮರವ. ನಿನ್ನ ಶೋಕವನ್ನ ಅತ್ತ ಕಡೆಗೆ ಒಗೆದು ಆನಂದದಿಂದ ಇರು ಅಂತನ್ನುವ ಒಂದು ಕರೆಯನ್ನ ಈ ಹಾಡಿನ ಮೂಲಕ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಸಮರ ಇದೊಂದು ಜೀವನ ಅಂತ ಹೇಳ್ತಕ್ಕಂಥದ್ದು ಒಂದು ಸಮರ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಶ್ರೀ ಕಾಳಿ ನಾಮಾಸ್ತ್ರವನ್ನ ಬಿಟ್ಟು ವೈರಿಯನ್ನ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ರಥರಥಿಕರೆಲ್ಲ ಹತ್ತಿರಲಿ ಭಾಗೀರಥಿ ತೀರದಲ್ಲಿ ನಿಂತು ಗೆದ್ದು ಬಾ ಈ ಸಮರವ. ಪವಿತ್ರವಾದ ಗಂಗಾ ತೀರದಲ್ಲಿ ನಿಂತು ಸಾಧನೆಯನ್ನು ಕೈಕೊಂಡು ಸಮರದಲ್ಲಿ ಅಂದ್ರೆ ಸಾಧನೆಯಲ್ಲಿ ಸಿದ್ಧರಾಗು ಅಂತ ಹೇಳ್ತಾ ಬಳಿಕ ಹೇಳ್ತಾರೆ, ಮತ್ತೇನ್ ತಾನೇ ಮಾಡದಲ್ಲಿ. ಪುತ್ರ ಹೋದ ನಿಜ, ಆದ್ರೆ ಹೋರಾಡಬೇಕು. ಭಗವನ್ ನಾಮವನ್ನು ಜಪಿಸುವುದರ ಮೂಲಕ ನಿನ್ನ ಚಿಂತೆಯನ್ನು ಹೋಗಲಾಡಿಸಿಕೊಳ್ಬೇಕು, ನಿನ್ನ ಶೋಕವನ್ನು ಹೋಗಲಾಡಿಸಿಕೊಳ್ಬೇಕು. ಅದಲ್ಲದೆ ಮತ್ತೇನು ತಾನೇ ಮಾಡಬಲ್ಲೆ. ಮೃತ್ಯುವಿಗೆ ಸಿದ್ಧನಾದ ಮೃತ್ಯು ಮನೆಯನ್ನು ಪ್ರವೇಶಿಸಿದ್ದಾನೆ. ಭಗವಂತನ ನಾಮವೆಂಬ ಅಸ್ತ್ರ ಹಿಡಿದು ಆತನನ್ನೇ ಯುದ್ಧ ಮಾಡಬೇಕಾಗಿದೆ. ಮೃತ್ಯುವನ್ನ ಗೆಲ್ಲುವುದಕ್ಕೆ ಬೇರೆ ಯಾವ ಅಸ್ತ್ರವೂ ಪ್ರಯೋಜನವಿಲ್ಲ. ಮೃತ್ಯುಂಜಯ ಅಸ್ತ್ರ ಭಗವನ್ ನಾಮವೇ ಆ ಮೃತ್ಯುಂಜಯ ಅಸ್ತ್ರ. ಭಗವಂತನೇ ಕರ್ತ. ನಾನು ಹೇಳ್ತೇನೆ ಕೇಳು, ಹೇ ಭಗವಂತ, ನೀನು ಮಾಡಿಸಿದ ಹಾಗೆ ಮಾಡ್ತೇನೆ, ಹೇಳಿಸಿದ ಹಾಗೆ ಹೇಳ್ತೇನೆ. ನಾನು ಯಂತ್ರ, ನೀನು ಯಂತ್ರಿ. ನಾನು ಗೃಹ, ನೀನು ಗೃಹಪತಿ. ನಾನು ಗಾಡಿ, ನೀನು ಚಾಲಕ. ಆತನಿಗೆ ವಕಾಲತ್ತನ್ನು ವಹಿಸಿಬಿಡು. ಒಳ್ಳೆಯವರ ಮೇಲೆ ಭಾರ ಹಾಕಿಬಿಟ್ರೆ ಅವನು ಕೆಟ್ಟದ್ದನ್ನು ಮಾಡೋದಿಲ್ಲ. ಭಗವಂತ ತನ್ನ ಇಚ್ಛೆ ಇದ್ದಂತೆ ನಡೆಸಲಿ. ಇಲ್ಲಿ ಒಂದು ಬೋಧನೆಯನ್ನ ನೀಡಿದರು ಶ್ರೀರಾಮಕೃಷ್ಣ. ಏನು? ನೀನು ಯಂತ್ರ ಅಲ್ಲ, ನಾನು ಯಂತ್ರ, ನೀನು ಯಂತ್ರಿ. ಯಂತ್ರವನ್ನು ನಡೆಸ್ತಕ್ಕಂಥವನು ಅಥವಾ ನಡೆಸ್ತಕ್ಕಂಥವಳು ಜಗನ್ಮಾತೆಯಾದೆ. ನಿನ್ನ ಇಚ್ಛೆಯಂತೆ ಆಗಲಿ. ಇದು ಜ್ಞಾನ. ನೀನು ಅಂತ ಹೇಳ್ತಕ್ಕಂಥದ್ದು ಜ್ಞಾನ, ನಾನು ಅಂತ ಹೇಳ್ತಕ್ಕಂಥದ್ದು ಅಜ್ಞಾನ ಅಂತನ್ನುವ ಮಾತನ್ನ ಪದೇ ಪದೇ ಶ್ರೀರಾಮಕೃಷ್ಣರು ಹೇಳ್ತಾರೆ. ಸ್ವಯಂ ಅವರು ಕೂಡ ಅದೇ ರೀತಿಯಲ್ಲಿ ಇದ್ರು ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಶ್ರೀರಾಮಕೃಷ್ಣ ಈ ಹಾಡನ್ನು ಹೇಳ್ತಾರೆ, ಎಲ್ಲವೋ ನಿಮ್ಮವೋ ನಿಮ್ಮೆಚ್ಚೆ, शकली तुम्हारी इच्छा, আমি ಯಂತ್ರ তুমি ಯಂತ್ರಿ. ಎಲ್ಲವೂ ನಿನ್ನಿಚ್ಛೆ. ಯಾಕೆ? ನಾನು ಯಂತ್ರ,
ನೀನು ಯಂತ್ರಿ. ಈ ಮಾತನ್ನು ಶ್ರೀರಾಮಕೃಷ್ಣಗೆ ಹೇಳಿದಷ್ಟು ತೃಪ್ತಿ ಇಲ್ಲ. ಸಾಕು, ಗೊತ್ತಾಯ್ತು, ನೀವು ಹೇಳಿದ ಅರ್ಥ ಆಯ್ತು ಅಂತ ಹೇಳಿದ್ರು ಅವ್ರು ಬಿಡೋದಿಲ್ಲ. ಇಲ್ಲ, ನನಗೆ ಅರ್ಥ ಆಗಿಲ್ಲ ಅಂತ ನಮ್ಮ ಎದೆಯೊಳಗೆ ಈ ಭಾವನೆಯನ್ನ ತುರುಕಿ ಅದು ಅಲ್ಲಿ ನಿಲ್ಲುವವರೆಗೂ ಅವ್ರು ಬಿಡೋರಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಶೋಕ ಯಾತಕ್ ಮಾಡ್ತೀವಿ? ಭಗವಂತನ ಇಚ್ಛೆ ಅವನು ಕೊಟ್ಟ, ಅವನೇ ತೆಗೆದುಕೊಂಡು ಹೋದ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಏನು ಪುತ್ರ ಶೋಕ ಸಹಜವೇ ಅಲ್ವೇ? ಪುತ್ರ ಶೋಕ ಆಗದೆ ಇರುತ್ತೆಯೇ? ಅದು ಸಹಜವೇ ಅಲ್ವೇ? ಪುತ್ರ ಆತ್ಮಜ, ಆತ್ಮಜ. ಆತ್ಮ ಆತ್ಮಕ್ಕೆ ಹುಟ್ಟಿದವನು ಅಂತ ಅರ್ಥ ಅಲ್ಲ, ತನ್ನಗೂ ಹುಟ್ಟಿದವನು ಅಂತ ಅರ್ಥ. ಜ ಅಂದ್ರೆ ಹುಟ್ಟಿದವನು ಅಂತ ಅರ್ಥ. ತನ್ನ ಶರೀರಕ್ಕೆ ಹುಟ್ಟಿದವನು, ತನ್ನ ಶರೀರದ ಇನ್ನೊಂದು ರೂಪವಾಗಿ ಅವನು ವ್ಯಕ್ತಗೊಂಡವನು, ತನ್ನಂತೆಯೇ ಆಗ್ತದೆ. ಅದಕ್ಕೋಸ್ಕರ ಶೋಕ ಆಗುವುದು. ಇನ್ನೊಬ್ಬರ ಮಗ ಸತ್ರೆ ನಮ್ಗೆ ಶೋಕ ಆಗ್ತದೇನೋ? ಅದು ನಮ್ಗೆ ಶೋಕಿ ಆಗ್ತದೆ. ರಾವಣನ ವಧೆ ಆಯಿತು. ಶ್ರೀರಾಮಕೃಷ್ಣ ಹೇಳ್ತಾರೆ, ರಾವಣನ ವಧೆ ಆಯಿತು. ಲಕ್ಷ್ಮಣ ಒಡನೆ ಅಲ್ಲಿಗೆ ಓಡಿ ಹೋಗಿ ನೋಡುತ್ತಾನೆ, ರಾವಣನ ಮೂಳೆಗಳಲ್ಲಿ ಛಿದ್ರವಿಲ್ಲದ ಜಾಗವೇ ಕಂಡು ಬರಲಿಲ್ಲ. ಆಗ ಆತ ರಾಮನಿಗೆ ಹೇಳಿದ, ಹೇ ರಾಮ, ನಿನ್ನ ಬಾಣಗಳ ಮಹಿಮೆ ಎಷ್ಟು ಅದ್ಭುತವಾದದ್ದು. ರಾವಣನ ಶರೀರದಲ್ಲಿ ಛಿದ್ರವಾಗದ ಜಾಗವೇ ಕಂಡು ಬರಲಿಲ್ಲವಲ್ಲ. ಆಗ ರಾಮ ಹೇಳಿದ, ತಮ್ಮ, ಆತನ ಮೂಳೆಗಳಲ್ಲಿ ಕಾಣುತ್ತಾ ಇದೆಯಲ್ಲ ಛಿದ್ರಗಳು, ಅವು ನನ್ನ ಬಾಣಗಳಿಂದ ಉಂಟಾದವಲ್ಲ. ಪುತ್ರ ಶೋಕದಿಂದ ಆತನ ಮೂಳೆ ಜರ್ಜರಿತವಾಗಿ ಬಿಟ್ಟಿವೆ. ಆ ಛಿದ್ರಗಳೆಲ್ಲ ಆತನ ಶೋಕ ಎಷ್ಟರ ಮಟ್ಟಿನದು ಎಂಬುದನ್ನು ತೋರಿಸುತ್ತಿವೆ. ಪುತ್ರ ಶೋಕ ಮೂಳೆಯನ್ನು ಕೊರೆದು ಬಿಟ್ಟಿದೆ. ರಾಮ ಲಕ್ಷ್ಮಣನಿಗೆ ಹೇಳಿದ್ದಂತೆ, ಲಕ್ಷ್ಮಣ ಆ ಪ್ರಶ್ನೆಯನ್ನು ಕೇಳಿದ್ದಂತೆ. ರಾವಣನನ್ನ ಕತ್ತರಿಸಿದ ಕೂಡಲೇ ಲಕ್ಷ್ಮಣ ಹೋಗಿ ನೋಡ್ಕೊಂಡು ಬಂದಂತೆ ಅವನ ಮೂಳೆಯನ್ನ. ಆ ಮೂಳೆ ಛಿದ್ರವಾಗಿದ್ದದನ್ನ ಅವನು ಕಂಡನಂತೆ. ಕಂಡು ರಾಮ ಬಾಣದ ಮಹಿಮೆಯನ್ನು ಕೊಂಡಾಡಿದನಂತೆ. ಅದಕ್ಕೆ ರಾಮ ಹೇಳಿದಂತೆ, ಪುತ್ರ ಶೋಕದಿಂದ ಉಂಟಾದ ಛಿದ್ರ, ಅದು ಛಿದ್ರ ಅಂದ್ರೆ ತೋಟುಗಳು ಅಂತ ಹೇಳಿದಂತೆ. ರಾಮಾಯಣ ನಿಮ್ಮಲ್ಲಿ ಎಷ್ಟು ಜನ ಕೇಳಿಲ್ಲ? ಎಷ್ಟು ಜನ ನೋಡಿದೆ ಈ ಘಟನೆ? ನೋಡಿದ್ರೆ ನೀವು ಕೇಳಿದಿರುವ ಇದು ಯಾವ ರಾಮಾಯಣದಲ್ಲಿ ಇದೆ? ಇದು ರಾಮಕೃಷ್ಣ ರಾಮಾಯಣದಲ್ಲಿ ಇದೆ. ಯಾರು ರಾಮನೋ ಯಾರು ಕೃಷ್ಣನೋ ಅವರೇ ರಾಮಕೃಷ್ಣರಾದ್ರಿಂದ ಇಂತಿದ್ದ ಕೆಲವು ಹೊಸ ಸಮಾಚಾರಗಳಿಂದ ಆ ರಾಮಕೃಷ್ಣ ಕೊಡ್ತಾ ಇದ್ದಾರೆ. ಪುತ್ರ ಶೋಕದಿಂದಾಗಿ ಅವನ ಶರೀರದ ಒಳಗಡೆ ಇರತಕ್ಕಂತಹ ಮೂಳೆಗಳು ಕೂಡ ಜರ್ಜರಿತವಾಗಿ ಬಿಟ್ಟಿವೆ ಅಂತ ಒಂದು ವರ್ತಮಾನವನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅಂದ್ರೆ ಪುತ್ರ ಶೋಕ ಜನ್ಮ ಜನ್ಮದವರೆಗೂ ಹೋಗ್ತಾ ಇರ್ತದೆ. ಅಷ್ಟು ಆಳವಾಗಿ ಜೀವದೊಳಗೆ ಸೇರ್ಕೊಡ್ತದೆ. ಅದಕ್ಕೋಸ್ಕರವೇ ಆ ಶೋಕ ಅಂತ ಹೇಳ್ತಕ್ಕಂಥದ್ದು ತಗೊಳ್ಳದೆ ಇರಬೇಕಾದ್ರೆ ವಿವೇಕದ ಮಾತನ್ನ ಮತ್ತೆ ಮತ್ತೆ ಕೇಳಬೇಕು. ಶೋಕ ಬರಬೇಕಾದ್ರೆ ಮೊದಲೇನೇನೆ ವಿವೇಕದ ಮಾತನ್ನ ತುಂಬಿಕೊಂಡಿದ್ರೆ ಶೋಕ ಬರುವ ವೇಳೆಗೆ ನಾವು ಸಿದ್ಧರಾಗಿರ್ತೇವೆ. ಶೋಕ ಮಾಡಬಾರದು ಅಂತ ಒಂದು ಪ್ರಜ್ಞೆಯನ್ನು ತಂದುಕೊಳ್ತೇವೆ. ಶೋಕ ಬಂದ ಮೇಲೆ ವಿವೇಕ ಹೇಳಿದ್ರೆ ಅದು ನಡೆಯೋದಿಲ್ಲ. ಅಷ್ಟೊತ್ತಿಗೆಲ್ಲ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ನಮ್ಮ ಮನುಷ್ಯ ಯಂತ್ರ ಅಂತ ಹೇಳ್ತಕ್ಕಂಥದ್ದೆಲ್ಲ ಜರ್ಜರಿತವಾಗಿ ಹೋಗ್ಬಿಟ್ಟಿರ್ತದೆ. ಅದಕ್ಕೋಸ್ಕರವೇ ನಾವು ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳುದು, ವಿವೇಕ ಚೂಡಾವಣೆಯನ್ನು ಓದಬೇಕು ಅಂತ ಹೇಳುದು, ಅಂತಹ ಶ್ರೇಷ್ಠ ಗ್ರಂಥಗಳನ್ನು ಓದಬೇಕು ಅಂತ ಹೇಳೋದು ಈ ಕಾರಣದಿಂದಾಗಿಯೇ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಇರ್ತಾರೆ, ಆದ್ರೆ ಮನೆ, ಹೆಂಡತಿ, ಮಕ್ಕಳು ಇವೆಲ್ಲ ಅನಿತ್ಯ, 2 ದಿನದವು. ತಾಳೆ ಮರ ಒಂದೇ ಸತ್ಯ, ಅದರಿಂದ ಒಂದೆರಡು ಹಣ್ಣು ಕಳಚ್ಕೊಂಡ್ವು, ಅದಕ್ಕೆ ಯಾಕೆ ಕಳಬೇಕು? ತಾಳೆ ಮರ ಹಣ್ಣುಗಳನ್ನು ಬಿಡುತ್ತವೆ,
ಮನುಷ್ಯರು ಮಕ್ಕಳನ್ನು ಹಡಿದ್ರೆ ತಾಳೆ ಮರ ಹಣ್ಣುಗಳನ್ನು ಬಿಡುತ್ತವೆ. ಉದಾಹರಣೆ ಶ್ರೀರಾಮಕೃಷ್ಣ ಕೊಡೋದು. ಹಣ್ಣು ಒಂದೊಂದು ಬಿತ್ತು ಅಂತ ಇಟ್ಕೊಳ್ಳಿ, ಆ ಮರ ಹಡ್ತಾ ಕೂತ್ಕೊಳ್ತೇನೋ ಅಂತನ್ನುವ ಈ ಒಂದು ಉಪಮಾನವನ್ನು ಶ್ರೀರಾಮಕೃಷ್ಣ ಕೊಟ್ಟರೆ, ಅದನ್ನು ಉಪನ್ಯಾಸದಲ್ಲಿ ನಾನು ಹೇಳಿದ್ರೆ, ಅದು ನೀವೆಲ್ಲ ಕುಳಿತುಕೊಂಡು ಕೇಳಿದ್ರೆ ನಿಮಗದು ಸರಿ ಕಲಿಸ್ತದೆ. ಆದರೆ ಅಂತಹ ಒಂದು ಸನ್ನಿವೇಶಕ್ಕೆ ಗುರಿಯಾದವರ ಮುಂದೆ ಈ ಮಾತನ್ನು ಹೇಳಿದ್ರೆ ನಾವೇನು ತಾಳೆ ಮರವೋ ಅಂತ ಅವ್ರು ಕೇಳ್ತಾರೆ. ತಾಳಿ ನೀವು ತಾಳೆ ಮರವೋ ಏನೋ ಅಂತ ನಿಧಾನ ಗೊತ್ತಾಗುತ್ತೆ ಅಂತ ಅವ್ರಿಗೆ ಹೇಳಬೇಕಾಗತ್ತೆ. ತತ್ವ ಇದೆ, ತಾಳೆ ಮರವೇ ಸತ್ಯ, ಭಗವಂತ ಒಬ್ಬನೇ ಸತ್ಯ, ಬಾಕಿ ಉಳಿದವರೆಲ್ಲ ಬಂದು ಹೋಗಿ ಮಾಡ್ತಕ್ಕಂಥ ಬಂಧುಗಳು. ಯಾರು ಕೂಡ ನಿಂದಿರ್ತಕ್ಕಂಥವರಲ್ಲ. ಈ ಮಾತನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.